ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುನೀಲನೀರದಶ್ಯಾಮಂ ಸಚ್ಚಿದಾನಂದವಿಗ್ರಹಂ ರಮಾರಮಣಮೀಶೇಷಂ ವಿಠ್ಠಲಂ ಸಮುಪಾಸ್ಮಹೇ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಘಾ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ನಮೋऽस्तु ತಾತ್ವಿಕಾ ದೇವಾಘ ವಿಷ್ಣುಭಕ್ತಿಪರಾಯಣಾಘ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಈ ದಿವಸ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಂಗಳವನ್ನುಂಟು ಮಾಡುವಂತಹ ದಿವಸವಾಗಿದೆ. ಈ ಕರ್ಮಭೂಮಿ ಎನಿಸಿಕೊಂಡಿರುವ ಭರತಖಂಡದಲ್ಲಿ ಮಂತ್ರಾಲಯ ಸ್ವಾಮಿಗಳು ಅವತಾರ ಮಾಡಿರುವಂತಹ ದಿವಸವಾದ್ದರಿಂದ ನಾವೆಲ್ಲರೂ ಅಹೋಭಾಗ್ಯವಂತರು. ರಾಯರನ್ನ ಎಲ್ಲ ಸಂದರ್ಭಗಳಲ್ಲೂ ನೆನೆಯಬೇಕು ಅಂತ ನಿನ್ನೆ ದಿವಸ ನಾನು ಹೇಳಿದೆ. ಎಲ್ಲರೂ ನೆನೆಯಬೇಕು ಅನ್ನುವುದನ್ನು ಹೇಳಿದ್ದೇನೆ. ಜೊತೆಗೆ ಇವತ್ತು ವಿಶೇಷವಾಗಿ ಅಧ್ಯಯನ ಮಾಡುವಂತಹ ವ್ಯಕ್ತಿಗಳು ನಮಗೊಂದು ಒಳ್ಳೆ ವಿದ್ಯೆ ಸಿದ್ಧವಾಗಲಿ, ಅಭ್ಯಾಸವಾಗಲಿ, ಶಾಸ್ತ್ರ ಬರಬೇಕು ಅಥವಾ ನಾವು ಲೇಖಕರಾಗಬೇಕು ಅಂತಿದ್ರೆ ಅದಕ್ಕೂ ರಾಯರ ಸ್ಮರಣೆಯನ್ನು ಮಾಡಬೇಕು ಅಂತ ವಾದೀಂದ್ರ ತೀರ್ಥರು ಹೇಳ್ತಾ ಇದ್ದಾರೆ. ಒಂದು ವಾಕ್ಯವನ್ನು ನಾವು ಬರೀಬೇಕಾಗಿದೆ, ಒಂದು ವಾಕ್ಯದಿಂದ ನಮ್ಮ ಅಭಿಪ್ರಾಯವನ್ನು ಜನರಿಗೆ ಮುಟ್ಟಿಸಬೇಕಾಗಿದೆ ಅಂತಾದರೆ ರಾಯರ ಕಾರುಣ್ಯ ನಮ್ಮ ಮೇಲೆ ಇರಬೇಕು. ಯಾಕೆ? ಅವರ ಗ್ರಂಥದ ಶೈಲಿ ಹೇಗಿದೆ ಅಂತನ್ನುವುದನ್ನು ನಾನು ನಿನ್ನೆ ಹೇಳಿದೆ. ಆ ಮಾತನ್ನು ನಾಳೆ ದಿವಸ ತಿಳಿಸ್ತೇನೆ ಅಂತ. ಇವತ್ತಿನ ದಿನದಲ್ಲಿ ನಾವು ಅತ್ಯಂತ ಸ್ಮರಣೆ ಮಾಡಲೇಬೇಕಾದ ರಾಯರಲ್ಲಿದ್ದ ಗುಣ ಏನು ಅಂದರೆ ಲೇಖನ ಕ್ರಮ. ಎಷ್ಟು ಚಂದ ಬರೀತಾರೆ. ನಮ್ಮಲ್ಲಿ ಇವತ್ತೇನಾದರೂ ಒಂದು ಬರೀಲಿಕ್ಕೆ ಕೊಟ್ಟರೆ ದೇವರೇ ಪ್ರೀತ ಆಗಬೇಕು. ಆ ಬರೆದದ್ದನ್ನು ಅವ ಓದ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಂದರೆ ಕೆಲವರು ಏನಾಗ್ತಿರ್ತದೆ, ತಾವು ಬರೆದದ್ದನ್ನು ತಾವು ಓದ್ಲಿಕ್ಕೆ ಬರ್ತಿರ್ತದೆ. ಕೆಲವರಿಗೆ ತಾವು ಬರೆದದ್ದನ್ನು ಮಂಡೆ ಓದ್ಲಿಕ್ಕೆ ಬರ್ತಿರ್ತದೆ, ತಮ್ಮ ಓದ್ಲಿಕ್ಕೆ ಬರೋದಿಲ್ಲ. ಯಾರೋ ಒಬ್ಬ ಕೇಳಿದ್ದಂತ, ನಿಮಗೆ ಚೈನೀ ಭಾಷೆ ಬರ್ತದೇನೋ ಅಂತ ಕೇಳಿದ್ದಂತೆ. ಅವ ಅಂದ ಇಲ್ಲ ಅಂದ. ನೋಡ್ರಿ ಅಂತ ಹೇಳಿ ಬಡ ಬಡ ಹಿಂಗೆ ಬರೆದ. ಅವಂದ ಏನು ಬರೆದು ಹೇಳು ಅಂತ ಹೇಳ್ದ. ನನಗೆ ಬರ್ಲಿಕ್ಕೆ ಬರ್ತದೆ, ಓದ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ದ. ಅಂದರೆ ಆ ಭಾಷೆ ಅದು ಚಿತ್ರದ ಭಾಷೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಚೈನಾ ಭಾಷೆ. ಹಾಗೆ ಕೆಲವರಿಗೆ ತಾವು ಏನು ಬರೆದಿದ್ದೇವೆ ಅನ್ನೋದು ತಮಗೇ ಓದ್ಲಿಕ್ಕೆ ಬರೋದಿಲ್ಲ. ಇನ್ನೊಂದ್ಸಲ ಪೇಜ್ ತಿರುಗಿಸಿ ನೋಡಿದ್ರೆ, ಬೆಳಗ್ಗೆ ಬರ್ಕೊಂಡಿರ್ತಾರೆ ಪಾಪ, ಸಾಯಂಕಾಲ ತೆಗೆದು ನೋಡಿದರೆ ಅಯ್ಯೋ ಇದು ನಾನು ಬರೆದದ್ದೇ ಆಗಲಿಲ್ಲ. ನಮ್ಮಲ್ಲಿ ಅವ್ರು ಚಾಕ್ರಿ ಮಾಡ್ತಿರ್ಬೇಕ್ರಿ. ಅಂದರೆ ಅಗ್ದಿ ಗಂಭೀರದ ವಿಷಯ. ಸುಮ್ಮನೆ ಹೇಳಿರ್ತೀನಿ. ವೈದ್ಯರನ್ನು ಮದುವೆ ಮಾಡ್ಕೊಳ್ಬೇಕಂತೆ, ವೈದ್ಯರನ್ನ ಲಗ್ನ ಮಾಡಿಕೊಳ್ಬೇಕಂತೆ, ಪ್ರೀತಿಸಬಾರ್ದಂತೆ. ಪ್ರೇಮಿಸಿದರೆ ಅವರು ಪ್ರೀತಿ ಪತ್ರ ಬರೆದು ಕೊಟ್ಟರೆ ಅರ್ಥವೇ ಆಗೋದಿಲ್ಲ. ಅವರು ಏನು ಬರೆದಿರ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಪಾಪ ಒಬ್ಬ ಒಂದು ಔಷಧಕ್ಕೋಸ್ಕರ, ಡಾಕ್ಟರ್ ಬರೆದಿದ್ದು ಒಂದು ಔಷಧಕ್ಕೋಸ್ಕರ ಇಡೀ ಊರಿನಲ್ಲಿದ್ದ ಮೆಡಿಕಲ್ ಶಾಪ್ ಎಲ್ಲ ಹೋಗಿ ಬಂದಂತೆ. ಅವ್ರು ಸಿಗಲಿಲ್ಲ. ಕೊನೆಗೆ ಡಾಕ್ಟರ್ ಕಡೆಗೆ ಹೋದ. ಸರ್, ಈ ಊರಿನಲ್ಲಿರುವ 150 ಮೆಡಿಕಲ್ ಶಾಪಿಗೆ ಹೋಗಿದ್ದೀನಿ, ಔಷಧ ಸಿಕ್ಕಿಲ್ಲ, ಇದು ಯಾವುದು
ನೀವಾದ್ರೆ ಹೇಳ್ರಿ, ಬೇರೆದಾದ್ರೆ ಬರ್ಕೊಡ್ರಿ ಅಂತ. ಅವ ಹೇಳ್ದ, ಅದು ಔಷಧ ಅಂತ ಯಾಕೆ ತಿಳ್ಕೊಂಡು ಏನ್ ಕೇಳಿದ, ಮತ್ತೇನು ನನ್ನ ಪೆನ್ನು ಮೂಡಿದ್ದಿಲ್ಲ ಅದಕ್ಕೆ ಗೀಚಿದ್ದೆ ಅಂತ ಹೇಳಿದ. ನಾವು ಪೆನ್ನು ಮೂಡಿಲ್ಲ ಅಂತ ಗೀಚಿದ್ರೆ ಇವನು 150 ಅಂಗಡಿ ಹುಡುಕಿದ್ದಾನೆ ವಿಚಾರ ಮಾಡಿ. ಇವೆಲ್ಲ ಇವತ್ತು ನಮ್ಮ ಲೇಖನದ ಸ್ಥಿತಿಗಳು. ನಾವೆಲ್ಲ ಟೈಪ್ ಮಾಡ್ಲಿಕ್ಕೆ ಶುರು ಮಾಡಿದಾಗಿನಿಂದ ಪೆನ್ ಹಿಡ್ಕೊಳ್ಳೋ ಕ್ರಮ ಹೊರಟು ಹೋಗಿದೆ. ಹಿಂದಿನ ಕಾಲದಲ್ಲಿ ಅದು ಎಷ್ಟು ಸುಂದರವಾದ ಅಕ್ಷರಗಳಿರ್ತಿದ್ವು ಅಂತ ಕೇಳಿದ್ರೆ, ಆ ಅಕ್ಷರವನ್ನು ನೋಡಿದರೆ ಒಂದು ಸಂತೋಷ ಆಗಬೇಕು. ಅಕ್ಷರ ಹೀಗಿದ್ರೆ ಬರೆಯುವ ವಾಕ್ಯಗಳು ಎಷ್ಟು ಚೆಂದಾಗಿರಬೇಡ, ವಿಷಯವನ್ನು ತಿಳಿಸುವ ಕ್ರಮ ಹೇಗಿರಬೇಡ ಅಂತ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಇವತ್ತು ಮಂತ್ರಾಲಯ ಸ್ವಾಮಿಗಳವರ ವರ್ಧಂತಿ, ರಾಘವೇಂದ್ರ ತೀರ್ಥರ ವರ್ಧಂತಿ ಇದ್ದದ್ದರಿಂದ ಇವತ್ತು ನಾವು ಅವರ ಗ್ರಂಥದ ಲೇಖನದ ಶೈಲಿಯನ್ನು ವಾದೀಂದ್ರ ತೀರ್ಥ ಶ್ರೀಪಾದರು ಏನು ಹೇಳಿದ್ದಾರೋ ಅದನ್ನು ತಿಳಿಯುವ ಪ್ರಯತ್ನ ಮಾಡಿ ಮುಂದೆ ಪ್ರಾತಃ ಸಂಕಲ್ಪದಲ್ಲಿ ಪ್ರವೇಶವನ್ನು ಮಾಡೋಣ. ಚಿತ್ತೇನಾಯುಕ್ತಮರ್ಥಂ, ಗುರುಗುಣಸ್ತವದಲ್ಲಿ ಹೇಳುವಾಗ ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಈ ನನಗೆ ಅನೇಕ ಗ್ರಂಥಗಳು ಬಹಳ ಪ್ರೀತಿ, ಮತ್ತೆ ಹೇಳ್ಕೊಳ್ಬೇಕು ಅಂತ. ಅದರಲ್ಲಿ ಗುರುಗುಣಸ್ತವನ ಇದೆ ಎಲ್ಲ, ಆ ಧಾಟಿನೇ ಬಹಳ ಚಂದದ್ರಿ. ಎಷ್ಟು ಸರ್ತಿ ಹೇಳಿದ್ರು ಮತ್ತೆ ಹೇಳ್ತಿರ್ಬೇಕು ಅನ್ನೋ ಗುಯ್ಗುಟ್ಟುವಂತಹ ಶಬ್ದ. ಸ್ತೂಯತೆ ರಾಘವೇಂದ್ರ, ಹೇ ರಾಘವೇಂದ್ರ ತೀರ್ಥರೇ, ನಿಮ್ಮನ್ನು ಯಾಕೆ ಸ್ತೋತ್ರ ಮಾಡ್ತೀವಿ, ಯಾವಾಗ ಸ್ತೋತ್ರ ಮಾಡ್ತೀವಿ ಅಂದರೆ ಗ್ರಂಥ ಬರಲಿಕ್ಕೆ ಹೊರಟಿದ್ದೇವೆ, ಈ ಸಂದರ್ಭದಲ್ಲಿ ನಿಮ್ಮನ್ನು ಸ್ತೋತ್ರ ಮಾಡ್ತೇವೆ. ಕಾರಣ ಏನು? ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ. ವಾಕ್ಯಗಳು ಯಾಕೆ ತಪ್ಪಾಗ್ತದೆ ಅಂತಂದ್ರೆ, ಮನಸ್ಸಿನಲ್ಲಿ ನಮ್ಮ ಆಲೋಚನೆಗಳು ತಪ್ಪಾಗಿ ಬಂದಿದ್ರೆ ವಾಕ್ಯಗಳು ತಪ್ಪಾಗ್ತದೆ. ನೀವೊಂದು ವಾಕ್ಯ ಬರೀಬೇಕಾದಾಗ ಮನಸ್ಸಿನಲ್ಲಿ ಏನನ್ನ ಆಲೋಚನೆ ಮಾಡ್ತಿರ್ತೀರಿ ಅದೇ ವಾಕ್ಯ ರೂಪದಲ್ಲಿ ಬರ್ತದೆ. ಹಾಗಾದ್ರೆ ರಾಯರ ಗ್ರಂಥಗಳಲ್ಲಿ ದೋಷ ಇಲ್ಲದೆ ಇರಲಿಕ್ಕೆ ಕಾರಣ ಏನು ಅಂದರೆ, ಅವರ ಮನಸ್ಸಿನಲ್ಲಿಯೇ ದೋಷವಿಲ್ಲ, ಅವರ ಬುದ್ಧಿಯಲ್ಲೇ ದೋಷ ಇಲ್ಲ. ಬುದ್ಧಿಯಲ್ಲಿ ದೋಷ ಇಲ್ಲ, ಮನಸ್ಸಿನಲ್ಲಿ ದೋಷ ಇಲ್ಲ, ಯಾವ ಇಂದ್ರಿಯಗಳಲ್ಲಿ ಅಂತಃಕರಣಗಳಲ್ಲಿ ಎಲ್ಲೂ ದೋಷ ಇಲ್ಲದೆ ಇದ್ದಾಗ ಹೊರಗಡೆಗೆ ಗ್ರಂಥವನ್ನ ಬರೆಯುವಾಗ ತಪ್ಪ್ಯಾಕಾಗಲಿಕ್ಕೆ ಸಾಧ್ಯ? ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇ ನ ಸದ್ಭಿಃ. ಕೆಲವರು ವಿಚಾರ ಮಾಡಲಾರ್ದ ಧಡಲ್ ಅಂತ ಹೇಳ್ಬಿಟ್ಟಿರ್ತಾರೆ. ಒಮ್ಮಿಂದೊಮ್ಮೆಲೆ ನೋಡ್ಬೇಕ್ರಿ, ಅವ್ರಿಗೆ ಮಾತಾಡಿ ಮುಗಿಸಿದ ಮೇಲೆ ನಾ ಏನಂದೆ ಅಂತ ಕೇಳ್ತಿರ್ತಾರೆ. ಅಲ್ಲಪ್ಪ, ನೀನೇ ಅಂದಿ ಅಲ್ಲ, ನಾನೇ ಅಂದಿನ ಸತ್ಯ, ಆದ್ರೆ ನಾ ಏನಂದೀನಿ ಅಂತ ನನಗೆ ಲಕ್ಷ್ಯ ಇರಲಿಲ್ಲ. ಹಾಗಾದರೆ ಚಿತ್ತದಲ್ಲಿ ರಾಯರ ಗ್ರಂಥಗಳು ಹೇಗಿವೆ ಅಂದರೆ, ಮನಸ್ಸಿನಲ್ಲಿ ಏನೋ ಒಂದು ಅಯೋಗ್ಯವಾದ ವಿಚಾರವನ್ನ ಮಾಡಿ ವಾಕ್ಯವನ್ನ ಬರೆಯುವುದಿಲ್ಲವೇ ಇಲ್ಲ. ಕಾರಣ, ರಾಯರ ಮನಸ್ಸಿನಲ್ಲಿ ಎಂದೆಂದಿಗೂ ಅಯೋಗ್ಯವಾದ, ನಿಷಿದ್ಧವಾದ, ದುಷ್ಟವಾದ ವಿಚಾರವೇ ಬರುವುದಿಲ್ಲವಾದ್ದರಿಂದಾಗಿ ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇ. ಧಡಲ್ಲಂತ ಹೇಳ್ಬಿಡೋಣ, ಒಮ್ಮಿಂದೊಮ್ಮೆಲೆ ಹೇಳೋಣ, ಹಂಗೆಂದೂ ಮಾಡಬಾರ್ದಂತೆ. ಭಾರವಿ ಅಂತ ಒಬ್ಬ ಕವಿ ಇದ್ದಾನೆ ಸಂಸ್ಕೃತದಲ್ಲಿ. ಆತ ಕಿರಾತಾರ್ಜುನೀಯ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಆ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ, ಸಹಸಾ ವಿಧತಿ ತನ ಕ್ರಿಯಾಂ ಅವಿವೇಕ ಪರಮಾ ಪದಂ ಪದಂ. ನಿಮಗೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅನಿಸಿದ ಕೂಡಲೇ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಏನೋ ಒಂದು ನನಗೊಂದು ಮಾಡಬೇಕು ಅಂತ ಅನಿಸಿದೆ, ತತ್ಕ್ಷಣದಲ್ಲಿ ಮಾಡಿಬಿಡ್ತೇನೆ ಅಂತ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂದರೆ, ಅವಿವೇಕ, ವಿಚಾರ ಮಾಡದೆ ಕೆಲಸವನ್ನ ಮಾಡಿದ್ದು ಪರಮ ಆಪದಾಂಪದಂ, ನಾನಾ ತರಹದ ಆಪತ್ತುಗಳನ್ನು ಮನೆಯವರೆಗೆ ತಂದು ಬಿಡ್ತದಂತೆ. ಹಾಗಾದ್ರೆ ನಾನಾ ಆಪತ್ತುಗಳು ನಮ್ಮವರೆಗೆ ಕರೆದು ತಂದು ಬಿಡುವಂತಹದ್ದು ಯಾವುದು ಅಂದರೆ ವಿಚಾರ ಮಾಡದೆ ಕೆಲಸ ಮಾಡಿದ್ದು. ಸಹಸಾ ವಿಧದಿ ತನ ಕ್ರಿಯಾಂ ಅವಿವೇಕ ಪರಮಾ ಪದಂ ಪದಂ. ರಾಯರು ಹಾಗೆ ಒಮ್ಮಿನೊಮ್ಮೆ ಬರೀತಿರ್ಲಿಲ್ಲ, ಥಡ್ಡಂತ ಬರ್ಬಿಡೋದಲ್ಲ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ. ಸಜ್ಜನರ ಜೊತೆಗೆ, ಇನ್ನೊಬ್ಬರು ಸಜ್ಜನರ ಜೊತೆಗೆ ರಾಯರು ವಾದಕ್ಕೆ ಇಳಿತಿರ್ಲಿಲ್ಲ, ನೆನಪಿಟ್ಟುಕೊಳ್ರಿ. ವಾದ ಮಾಡಿ ತುರಿಸಿ ಅವರಿಗೆ ಬರೋದಿಲ್ಲ ಅಂತ ಅನಿಸಿ, ನೀವೇನು ಶಾಸ್ತ್ರವನ್ನೇ ಓದಿಲ್ಲ, ಇಂಥ ಎಂದೆಂದೂ ಕೆಲಸವನ್ನ ಮಾಡಿಲ್ಲ. ಇನ್ನೊಬ್ಬರ ಮಾನಹಾನಿಯನ್ನ ಮಾಡುವಂತಹ ಕಾರ್ಯಕ್ಕೆ ರಾಯರು ಕೈ ಹಾಕಿಲ್ಲ. ಅದು ಎಂಥವ್ರು ದುರ್ಜನ ಜೊತೆಗೆ ವಾದ ಮಾಡಬೇಕು, ದುಷ್ಟಶಾಸ್ತ್ರಗಳನ್ನು ನಿಂದನ ಮಾಡಬೇಕು, ಖಂಡನ ಮಾಡಬೇಕು, ಮಾಡೇ ಮಾಡ್ತಾರೆ, ಅದರಲ್ಲಿ ವಿವಾದ ಇಲ್ಲ. ಏನೋ ಪರದರ್ಶನಗಳಿವೆ.
ಯಾವ ದರ್ಶನಗಳನ್ನು ಅಧ್ಯಯನ ಮಾಡುವುದರಿಂದ ನಮಗೆ ದುರ್ಬುದ್ಧಿ ಉಂಟಾಗ್ತದೋ, ನಮಗೆ ತಪ್ಪು ತಿಳುವಳಿಕೆ ಉಂಟಾಗ್ತದೋ ಅಂಥದ್ದನ್ನೆಲ್ಲ ಕತ್ತರಿಸಿ ಹಾಕಬೇಕಾದ ಕೆಲಸ ಮಾಡ್ತಾರೆ. ಆದರೆ ತಮ್ಮದೇ ಪಂಗಡದಲ್ಲಿರುವಂತಹ ಜ್ಞಾನಿಗಳು ಸಜ್ಜನರು ಯಾರಾದರೂ ಇದ್ದರೆ ಅವರ ಜೊತೆಗೆ ವಿರೋಧವನ್ನು ಮಾಡಿ, ಯುಕ್ತಿಯನ್ನು ಮಾಡಿ, ನೀವು ಸರಿ ಹೇಳಿಲ್ಲ, ನೀವು ತಪ್ಪು ಹೇಳಿದ್ದೀರಿ ಅಂತನ್ನುವ ಕೆಲಸವನ್ನು ಎಂದೂ ಕೂಡ ಮಂತ್ರಾಲಯ ಸ್ವಾಮಿಗಳು ಮಾಡುವುದಿಲ್ಲ. ತಮ್ಮ ಗ್ರಂಥದಲ್ಲಿ ಬೇಕಾದ ಗ್ರಂಥಗಳಿವೆ. ಕೆಲವು ಗ್ರಂಥಗಳಲ್ಲಿ ನೋಡಿದಾಗ ಏನು ಸಿಗುತ್ತದೆ ಅಂದರೆ, ಕೆಲವರ ಹೆಸರನ್ನೇ ಹೇಳುವುದಿಲ್ಲ, ಕೆಲವರು ಹೀಗೆ ಹೇಳ್ತಾರೆ, ಅದು ತಪ್ಪು ಅಂತ ತಮ್ಮ ಗ್ರಂಥದಲ್ಲಿ ಬರೆದು ಖಂಡಿಸಿ ತಮ್ಮ ಅಭಿಪ್ರಾಯವನ್ನು ಬರೆದದ್ದುಂಟು. ರಾಯರು ಮಾತ್ರ ಎಂದೂ ಆ ತರಹದ ಕೆಲಸವನ್ನು ಮಾಡೋದಿಲ್ಲ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಚಾಕಂ ಮೀಮಾಂಸತೇವ ನಲಿಕತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯಃ. ಇದೊಂದು ಗುಣ ರಾಯರಲ್ಲಿ. ಏನು ಅಂದರೆ, ಒಮ್ಮೆ ಹೇಳಿದ್ದನ್ನು ಮತ್ತೊಮ್ಮೆ ಹೇಳೋದಿಲ್ಲ. ನಾನೇ ನೂರಾರು ಬಾರಿ ಅವರ ಗ್ರಂಥಗಳನ್ನು ನೋಡ್ತಾ ಇರ್ತೀರಿ. ಇನ್ನೊಬ್ರು ಯಾರೋ ಹೇಳಿದ್ದು ಕೇಳಿದ್ದಲ್ಲ. ಪಾಠ ಹೇಳುವಾಗ ತತ್ವಪ್ರಕಾಶಕ್ಕಾಗಿರುವಂತಹ ಭವದೀಪ ಇರಬಹುದು, ಶ್ರೀಮನ್ ನ್ಯಾಯಸುಧೆಗೆ ಇರುವಂತಹ ಪರಿಮಳ ಇರಬಹುದು. ಈ ಗ್ರಂಥಗಳನ್ನು ತೆಗೆದು ನೋಡಿದಾಗ ಒಂದು ಕಡೆ ಹೇಳಿದ್ರು ಅಂದರೆ ಇನ್ನೊಂದು ಸರ್ತಿ ಆ ವಿಷಯವನ್ನು ಮುಟ್ಟೋದಿಲ್ಲ. ಏನು ಬರೀತಾರೆ ಅಂದರೆ ರೆಫರೆನ್ಸ್ ಕೊಡ್ತಾರೆ, ಇದನ್ನು ಅಲ್ಲಿ ನೋಡ್ರಿ ಅಂತ ಇಷ್ಟು ಹೇಳಿ ಹೋಗ್ತಾರೆ ಹೊರತಾಗಿ ಮತ್ತೊಂದು ಸರ್ತಿ ಬರೆಯೋದಿಲ್ಲ. ಕೆಲವು ಗ್ರಂಥಕಾರರಿಗೆ ಅದು ವಿಶೇಷ ಆಸಕ್ತಿ. ಒಂದು ಬಾರಿ ಬರೆದದ್ದನ್ನು 4 ಬಾರಿ ಬರಿಬೇಕು, 4 ಬಾರಿ ಬರೆದದ್ದನ್ನು 10 ಬಾರಿ ಬರಿಬೇಕು ಅಂತ, ಅದು ಅವರ ದೃಷ್ಟಿಕೋನ. ಆದರೆ ರಾಯರು ಮಾತ್ರ ಒಂದು ಬಾರಿ ಒಂದು ವಿಷಯದಲ್ಲಿ ಬರೆದು ಬಿಟ್ಟರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಇನ್ಯಾವುದೋ ಗ್ರಂಥದಲ್ಲಿ ಬರೆದದ್ರೂ ಇಲ್ಲಿ ಬರೆಯೋದಿಲ್ಲ ಮತ್ತೆ ಅದನ್ನು. ಈಗ ಚಂದ್ರಿಕಾಕ್ಕೆ ವ್ಯಾಖ್ಯಾನ ಮಾಡಿರುವಂಥ ಪ್ರಕಾಶ ಗ್ರಂಥದಲ್ಲಿ ರಾಯರೇನಾದರೂ ಬರೆದಿದ್ರೆ ಈ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ಬರೆಯೋದಿಲ್ಲ. ಇನ್ನೊಂದು ಗ್ರಂಥದಲ್ಲಿ ಇಲ್ಲಿ ಕೊಡ್ತಾರೆ, ಕೋಟ್ ಮಾಡ್ತಾರೆ, ಅಲ್ಲಿ ನೋಡ್ಕೊಳ್ರಿ ಅಂತೇಳಿ ಮುಂದೆ ಹೊರಟ್ಬಿಡ್ತಾರೆ. ಅಂದರೆ ಅಷ್ಟು ಗಂಭೀರವಾಗಿ ಬರೆದದ್ದನ್ನೇ ಬರಿತಾ ಕೂಡೋದು, ಹೇಳಿದ್ದನ್ನೇ ಹೇಳೋದು, ಹಾಡಿದ್ದನ್ನೇ ಹಾಡೋದು ಅನ್ನುವಂತಹ ದೋಷ ರಾಯರ ಗ್ರಂಥದಲ್ಲಿ ಇಲ್ಲ. ಮತ್ತೆ ಲಿಖಿತಂ ನೈವ ನಿರ್ಮಾಷ್ಟಿ, ಒಮ್ಮೆ ಬರೆದ ಮೇಲೆ ಅಳಿಸೋ ಕಾರ್ಯಕ್ರಮ ಅಂತಿಲ್ವೇ ಇಲ್ಲ. ನಮ್ಮಲ್ಲಿ ಬರೆಯೋದೇ ಅಳಿಸ್ಲಿಕ್ಕೆ ಅಂತನ್ನುವಷ್ಟು ಬರೀತಿರ್ತೇವೆ ನಾವು. ಎಷ್ಟು ಚೆಂದಾಗಿ ಬರಿತೀವಿ ಅಂದರೆ ಇದನ್ನು ಹೆಂಗೆ ಅಳಿಸಬಹುದು ಅಂತ ತಿಳ್ಕೊಂಡು ನೋಡಿರ್ತೇವೆ. ಪೆನ್ಸಿಲ್ಲು ರಬ್ಬರ್ ಬಂದ ಮೇಲೆ ನಾವು ಸರಿಯಾಗಿ ಬರೆಯೋದನ್ನೇ ಬಿಟ್ಬಿಟ್ಟಿದ್ದೇವೆ. ಅಥವಾ ಈಗ ಟೈಪ್ ಮಾಡೋದು ಬಂದಮೇಲೆ ಏನು ಸಮಸ್ಯೆ ಇಲ್ಲ, ಡಿಲೀಟ್ ಅಂದ್ಕೊಂಡು ಠಂಡ್ ಅಂತ ಹೋಗ್ತದೆ, ಮತ್ತೆ ಬರ್ಲಿಕ್ಕೆ ಶುರು ಮಾಡ್ತೀವಿ, ಏನು ಸಮಸ್ಯೆ ಆಗೋದಿಲ್ಲ. ಅವತ್ತಿನ ಕಾಲದಲ್ಲಿ ವಿಚಾರ ಮಾಡಿರಿ, ಇಂಕು ತೆಗೆದುಕೊಂಡು ಇಂಕ್ ಹೆಂಗೆ ಮಾಡಬೇಕು ಅದು ಮಡಿಯಲ್ಲಿ ಮಾಡಿಟ್ಕೊಳ್ಬೇಕು, ಇಂಕ್ ತಗೊಂಡು ಅದ್ದಿ ಬರಿಬೇಕಾದಾಗ ಕಾಗದಗಳು ಎಷ್ಟಿದ್ದು ಇಷ್ಟು ಪರಿ ಕಾಗದ ಸಿಗ್ತಿದ್ದಿಲ್ಲ ಅವಾಗೆಲ್ಲ. ತಾಳೆಗೆ ಇರಬೇಕು, ಮತ್ತೊಂದು ಇರಬೇಕು, ಅದರಲ್ಲಿ ಸೂಕ್ಷ್ಮವಾಗಿ ಬರೆದ್ರೆ ಕಾಟ್ ಹೊಡೆಯೋ ಹಂಗಿಲ್ಲ, ತಪ್ಪಾಗೋ ಹಂಗಿಲ್ಲ. ಹಿಂದಕ್ಕೆಲ್ಲ ಹೆಂಗಿರ್ತಿತ್ತು ಅಂದರೆ ಏನಾದರೂ ತಪ್ಪ ಅಂದರೆ ಅದಕ್ಕೆ ಒಂದು ಕಂಸ ಹಾಕಿರ್ತಿದ್ರು. ಇದು ಕಂಸ ಹಾಕಿಟ್ಬಿಟ್ರು ಅಂದರೆ ಇದು ಮಿಸ್ಟೇಕ್ ಆದ ಅಕ್ಷರ ಅಂತ ತಿಳ್ಕೊಳ್ಬೇಕೆ ಹೊರತಾಗಿ ಕಾಟ್ ಹೊಡೆದು ಮತ್ತು ಬಾಜುಗೆ ಬರೆಯೋದು ಅಂತ ಮಾಡಬಾರ್ದು. ನಮ್ಮ ಗುರುಗಳು ಮುಂಡ್ರಿಗೆ ಆಚಾರ್ಯ ಕಡೆಗೆ ಪಾಠಕ್ಕೆ ಸೇರಿಕೊಂಡಾಗ ಹೊಸದಾಗಿ ಅವಾಗಿನ್ನೂ ಜಸ್ಟ್ ಅಕ್ಷರ ಬರಲಿಕ್ಕೆ ಶುರುವಾಗಿದ್ವಿ ಎಲ್ಲ ನಮಗೂ. ಆದಾಗ ನಮಗೆ ತಪ್ಪು ಅಂದ್ಕೊಳ್ಳಿ ಕಾಟ್ ಹೊಡ್ತಿದ್ದೆ ನಾನು. ಒಂದ್ಸಲ ಕರೆದ್ರೆ ಬಾಯಲ್ಲಿ, ಏನು ನೀ ಎಷ್ಟು ಸರ್ತಿ ಅಕ್ಷರಾಭಿಮಾನಿ ದೇವತೆಗಳ ಕೊಲೆ ಮಾಡಿ ಗೊತ್ತೇನು ಅಂತ ಕೇಳಿದ್ರು. ಗಾಬರಿ ಆಯಿತು. ನಾಂದೆ ಈಗಿನ ಓದ್ಲಿಕ್ಕೆ ಶುರು ಮಾಡೀನಿ, ಅವ್ರಿಗೆಲ್ಲಿ ಕೊಲೆ ಮಾಡಿದ್ದೀನಿ ಅಂತ. ಅವರಂದ್ರು, ನೀ ಎಷ್ಟು ಸರ್ತಿ ಅಕ್ಷರ ಬರೆದ ಕಾಟ್ ಹಾಕ್ತಿ ಅಷ್ಟು ಸರ್ತಿ ಅವ್ರನ್ನ ಕೊಂದಂತೆ. ಅಂತ ಬರೆದು ಕಾಟ್ ಹೊಡೆದು ಆ ಅಂತ ಬರೆದಿ ಅಂದರೆ ಎಂಬ ಅಕ್ಷರಾಭಿಮಾನಿ ದೇವತೆಯನ್ನು ಕೊಂದಂತೆ. ಮತ್ತೆ ಆ ಬರೆಯುವಲ್ಲಿ ಮತ್ತೆ ಆ ಬರೆದು ಮತ್ತೆ ಕೊಂದಂತೆ. ಹಾಗಾಗಿ ಒಮ್ಮೆ ಅಕ್ಷರವನ್ನು ಬರೆದ ಮೇಲೆ ಅದನ್ನು ಅಳಿಸುವುದಾಗಲಿ ಕತ್ತರಿಸುವುದಾಗಲಿ ಎಂದೂ ಮಾಡಬಾರದು. ರಾಯರು ಎಂದೂ ಈ ತರಹದ ಕೆಲಸವನ್ನು ಮಾಡಿಲ್ಲ. ಆದ್ದರಿಂದ ಇಷ್ಟೆಲ್ಲ ಸದ್ಗುಣಗಳು ನಿಮ್ಮ ಗ್ರಂಥದ ಲೇಖನದಲ್ಲಿ ಇದ್ದದ್ದರಿಂದ ಆ ಲೇಖನ ಶೈಲಿಯನ್ನು ನಾವೆಲ್ಲ ಅಳವಡಿಸಿಕೊಳ್ಳಿಕ್ಕೆ ನಿಮ್ಮ ಅನುಗ್ರಹವನ್ನು ಕೇಳುತ್ತೇವೆ, ಅಪೇಕ್ಷೆ ಪಡ್ತೇವೆ ಅಂತ ವಾದೀಂದ್ರ ತೀರ್ಥರು ತಸ್ಮಾದಸ್ಮಾಭಿ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ ಆಯಿತು. ಹೀಗಾಗಿ ನಾವು ಇವತ್ತು ಆ ರಾಯರ ಗ್ರಂಥಗಳ ವಿಷಯವನ್ನು ಮತ್ತೆ ಮುಂದಿನ ಹಂತದ ಭಾಗದಲ್ಲಿ ಮುಂದಿನ ಹಂತದಲ್ಲಿ ಇದೆಯೋ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ. ಪ್ರಾತಃಸಂಕಲ್ಪ ಗದ್ಯದಲ್ಲಿ ನಿನ್ನೆವರೆಗೆ ಇದಿಷ್ಟು ನಿನ್ನೆ ಮತ್ತು ಇವತ್ತು ಎರಡು ರಾಯರ ಗುಣಗಳ ಚಿಂತನೆಯನ್ನು ಮಾಡಿದ್ದು, ಅವರ ಗ್ರಂಥಗಳ ಗುಣಚಿಂತನೆಯನ್ನು ಮಾಡಿದ್ದು ಯಾತಕ್ಕಾಗಿ ಅಂದರೆ
ನಮ್ಮಿಂದಲೂ ಒಳ್ಳೆಯ ಗ್ರಂಥಗಳು ನುಡಿಸುವಂತಾಗಲಿ, ಅವರ ಅನುಗ್ರಹವನ್ನು ಮಾಡಲಿ. ನಮಗೂ ನಿಮಗೂ ಎಲ್ಲರಿಗೂ ಕೂಡ ಆ ಅನುಗ್ರಹವೇ ನಮ್ಮಿಂದ 2 ಅಕ್ಷರಗಳು ಬರ್ತದೆ. ಸರಸ್ವತೀ ದೇವಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿರುವಂಥವರು ಮಂತ್ರಾಲಯ ಪ್ರಭುಗಳು, ಭಾರತೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿರುವಂಥವರು ಮಹಾಪ್ರಭುಗಳು. ಅವರ ಅನುಗ್ರಹ ನಮ್ಮ ಮೇಲಿದ್ದರೆ ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲರೂ ಶುದ್ಧ ವಿದ್ಯಾ ಉಳ್ಳವರಾಗ್ತೇವೆ. ಯಾರಿಗೆ ಶುದ್ಧ ವಿದ್ಯೆಯ ಅಪೇಕ್ಷೆ ಇದೆಯೋ ಅವರೆಲ್ಲರೂ ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ನಿನ್ನೆ ಉದ್ದ ವಾಕ್ಯ, ಬಹಳ ದೊಡ್ಡ ವಾಕ್ಯ, ಅದನ್ನು ಸ್ವಲ್ಪ ಮಾತ್ರ ಹೇಳಿದ್ದೆ. ಈಗ ಮುಂದಿನ ಭಾಗವನ್ನು ಹೇಳ್ತಾ ಹೋಗೋಣಂತೆ. ಸರ್ವಸತ್ತಾಪ್ರದ ಸರ್ವಶಬ್ದ ವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣಾತಿ ಪರಿಪೂರ್ಣತಮ, ಇಷ್ಟು ಹೇಳಿದ್ದಾನೆ. ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಅಂತನ್ನುವಾಗ ನಿನ್ನೆ ಒಂದು ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೆ. ಭಗವಂತ ಎಲ್ಲ ಶಬ್ದಗಳಿಂದ ಕರೆಸಿಕೊಳ್ಳಲ್ಪಡುತ್ತಾನೆ. ಜಗತ್ತಿನಲ್ಲಿ ಯಾವುದೇ ಶಬ್ದವನ್ನು ನೀವು ತೆಗೆದುಕೊಂಡರೂ ಆ ಶಬ್ದದಿಂದ ನಾವು ಭಗವಂತನನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತನಬಾರ್ದು. ಇದು ಹೆಂಗ್ರಿ, ಈ ಶಬ್ದದಿಂದ ಭಗವಂತನನ್ನು ಹೇಗೆ ಕರಿಬೇಕು? ಅದಕ್ಕೆ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತ ರಾಯರು ತಿಳಿಸಿಕೊಡುವಂತಹ ಒಳ್ಳೆಯ ಮಾತೇನು ಅಂತ ಕೇಳಿದರೆ, ಯಾವುದೇ ಒಂದು ಶಬ್ದವನ್ನು ನೀವು ಆಡಿದರೂ ಆ ಶಬ್ದದಿಂದ ಪರಮಾತ್ಮ ಹೇಳಲ್ಪಡ್ತಾನೆ. ಅದು ಅವನ ಹೆಸರಾಗಿರ್ತದೆ. ಚ ಅನ್ರಿ, ತೂ ಅನ್ರಿ, ಮತ್ತೆ ಅನ್ರಿ, ಇಲ್ಲ ಅನ್ರಿ, ನಾಳೆ ಅನ್ರಿ, ಯಾವ ಶಬ್ದವನ್ನು ಹೇಳಿದರೂ ಕೂಡ ಅದು ಪರಮಾತ್ಮನನ್ನು ತಿಳಿಸಿಕೊಡ್ತದೆ. ಯಾಕೆ? ಅದಕ್ಕೆ ರಾಯರು ಕೊಟ್ಟ ಕಾರಣ ಏನು ಅಂದರೆ, ಒಂದೊಂದು ಶಬ್ದವನ್ನು ಬಳಸಬೇಕಾಗಿದ್ದರೂ ಅದಕ್ಕೊಂದು ಗುಣ ಇರ್ತದೆ. ಯಾವುದಕ್ಕಾಗಿ ಈ ಶಬ್ದವನ್ನು ಬಳಸ್ತೀರಿ, ಆ ಗುಣ ಅದರಲ್ಲಿ ಇದೆ ಅಂತನ್ನುವುದಕ್ಕೆ ಆ ಶಬ್ದವನ್ನು ಬಳಸ್ತಿರ್ತೇವೆ. ನಾವು ಲೋಕದಲ್ಲಿ ದೃಷ್ಟಾಂತ ಕೊಟ್ಟು ತಮಾಷೆ ಮಾಡಿ ಹೇಳ್ತಿರ್ತಾರೆ. ನಿನ್ನೆ ಹೇಳಿದ್ದೀನಿ, ತ್ರಿಕೋಣ ಎಂಬ ಶಬ್ದವಿರಬಹುದು, ಪಾಚಕ ಎನ್ನುವಂತಹ ಶಬ್ದ ಇರಬಹುದು. ತ್ರಿಕೋಣ ಅಂದರೆ 3 ಮೂಲೆಗಳಿರುವಂತಹ ಒಂದು ಚಿತ್ರ ಅಥವಾ ಒಂದು ವಸ್ತು. ಅದು ತ್ರಿಕೋಣ ಯಾಕಾಯಿತು, ಅದಕ್ಕೆ ಯಾಕೆ ಕರೀತಿದ್ದೇವೆ ಅಂದರೆ 3 ಕೋಣಗಳು ಅಕ್ಷರಶಃ ಅದರಲ್ಲಿ ಇದೆ. ಹಾಗಾದರೆ ಆ ಗುಣವುಳ್ಳದ್ದಾದದ್ದರಿಂದ ಅದಕ್ಕೆ ತ್ರಿಕೋಣ ಅಂತ ಕರೆಯುವುದಾದರೆ, ಅಡಿಗೆ ಮಾಡುವನನ್ನು ಏನಂತ ಕರೀತೇವೆ? ಪಾಚಕ ಅಂತ ಕರೀತೇವೆ. ಯಾಕೆ ಪಾಚಕ ಅಂತ ಕರೆಯುವುದು? ಪಾಕವೆಂಬ ಕ್ರಿಯಾ, ಅಡಿಗೆ ಮಾಡುವಿಕೆ, ಬೇಯಿಸುವಿಕೆ ಎಂಬ ಕ್ರಿಯೆ ಇದ್ದದ್ದರಿಂದ ಅವನನ್ನು ಪಾಚಕ ಅಂತ ಕರೀತಾರೆ. ಹಾಗೆಯೇ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಯಾವುದು ಶಬ್ದಗಳನ್ನು ಬಳಸಬೇಕಾಗಿದೆಯೋ ಅದಕ್ಕೆಲ್ಲ ಒಂದೊಂದು ಗುಣಗಳಿವೆ. ಒಂದೊಂದು ಗುಣಗಳಿದ್ದದ್ದರಿಂದ ಆ ಗುಣಗಳನ್ನು ನಿಮಿತ್ತ ಮಾಡಿಕೊಂಡು ಆ ಶಬ್ದವನ್ನು ಬಳಸ್ತೇವೆ. ಉದಾಹರಣೆಗೆ ಭೀಮಸೇನ ಅಂತ ಕರಿತಿದ್ವಿ ಅಂತ ಇಟ್ಕೊಳ್ರಿ. ಭಾಳ ಈ ಶಬ್ದ ಭಾಳ ಮಂದಿ ಇಟ್ಕೊಂಡಿರ್ತಾರೆ. ಭೀಮಸೇನ ಅಂತೆಲ್ಲ ಇಟ್ಕೊಂಡಿರ್ತಾರೆ. ಆ ಭೀಮಸೇನನಿಗೆ ಮೊದಲನೇ ಬಾರಿ ಭೀಮಸೇನ ಅಂತ ಕರೆದದ್ದು. ನಾನು ಇದನ್ನು ಎದಕ್ಕೆ ಹೇಳ್ತಿದ್ದೀನಿ, ಆ ಧರ್ಮ ಅವರಲ್ಲಿ ಇರಬೇಕು ಅನ್ನೋದಕ್ಕೆ ದೃಷ್ಟಾಂತ ಮಾತ್ರ. ಇಲ್ಲಿ ಯಾರಾದರೂ ಭೀಮಸೇನ ಅಂತ ಹೆಸರಿಟ್ಟುಕೊಂಡವರಿದ್ದು ನಾನು ಹೇಳೋಣ, ಆಚಾರ ನಮ್ಮನ್ನು ನೋಡೇ ಹೇಳಿದ್ರು ಅಂತ ತಿಳ್ಕೊಳ್ಳೋಣ. ಎಲ್ಲಾದರೂ ಹೆಂಡತಿ ಹಗಲೆಲ್ಲ ರಾಯರ ಮಠಕ್ಕೆ ಊಟಕ್ಕೆ ಹೋಗ್ತಿದ್ಲಂತ. ಪಾಪ ರಾಯರ ಮಠವೋ ರಘುತ್ಸವ ಮಠವೋ ಟೀಕಾರ ಯಾರೋ ಊಟಕ್ಕೆ ಹೋಗ್ತಿದ್ಲಂತ. ಹಗಲೆಲ್ಲ ಆದ್ರೇನ್ರಿ ಪಾಪ ಅಲ್ಲಿ ಅವರು ಅಚ್ಚಕ್ರೆ ಹೇಳ್ತಿದ್ರು, ನೀವು ಬರ್ತೀರಿ ಉಪಕಾಣಿಕೆ ಪಾಣಿ ತೊಳ್ತಿರ್ತೀರಿ, ಊಟಕ್ಕೆ ಬಂದು ಹೋಗ್ರಿ ಅಂತ ಹೇಳ್ತಿದ್ರು. ಈಕಿ ಒಂದು ದಿವಸದ ಗಂಡನ ಕರ್ಕೊಂಡು ಹೋಗ್ಬೇಕು ಅಂತಿಕ್ಕಿ. ಅವ ಗಂಡ ನಾವಲ್ಲೇ ಅಂತ, ಯಾಕ್ರಿ ಬರ್ರಿ ಅಂತ ಆಕಿ ಹೆಂಡತಿ ಸುಮ್ಕೊಂಡು ನಿನಗೇನು ಗೊತ್ತದ, ಊಟಕ್ಕೆ ಕೂತಾಗ ಎಲ್ಲರೂ ನನ್ನ ಹೆಸರು ಕರೀತಾರ ಅಂತ. ಅವ್ನು ಗಾಬರಿ ಆಯ್ತು, ನಿನ್ನ ಹೆಸರು ಯಾಕಂದ್ರೆ ಊಟಕ್ಕೆ ಕೂತ ಸುಳ್ಳ ಅಂತ ಹೇಳಿ. ಯಾಕಂದ್ರೆ ಏನಾಗಿತ್ತು, ಅವನ ಹೆಸರು ಗೋವಿಂದ ಅಂತ ಇತ್ತು. ಈ ಊಟಕ್ಕೆ ಕೊಡೋ ಕಾಲಕ್ಕೆ ಎಲ್ಲರೂ ಇಂದಿರಾ ರಮ ಗೋವಿಂದ ಅವನ ತಂದು ಕರೆದ್ರು ಅಂತ ಕಾಲ. ಊಟಕ್ಕೆ ಕೂತವ್ರು ಪ್ರತಿಯೊಬ್ಬರು ನನ್ನ ಕರೀತಾರ, ನಾ ಹೆಂಗೆ ಹೋಗ್ಲಿ ಅಂತ ಅವ್ನು ಚಿಂತಿ ಪಾಪ. ಅಂದರೆ ಈ ಭೀಮಸೇನ ಅಂತ ಇಟ್ಕೊಂಡವ್ರದೆಲ್ಲ ಕಥೆ ಅಲ್ಲ. ಭೀಮಸೇನ ಅಂತನ್ನೋದು ಯಾರಿಗಿತ್ತು ಅಂದರೆ, ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ, ಒಂದು ಮಾತು ಬಹಳ ಚೆನ್ನಾಗಿರುವಂತಹದ್ದು. ಭವತು ಭೀಹಿ ಮಾ ಇತಿನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರಣಯೇ ಪೂರ್ಣಬೋಧಂ. ಯಾರಿಗೆ ಭೀಮ ಅಂತ ಕರೀಬೇಕು ಅಂದರೆ, ಯಾರನ್ನ ನೆನೆದರೆ ಭೀಹಿ ಮ ಭಯವು ಇಲ್ಲವೋ ಅವರನ್ನ ಭೀಮ ಅಂತ ಕರಿಬೇಕು. ನೋಡ್ರಿ, ಇದು ಯಾಕೆ ಹೇಳಿಕತ್ತೀನಿ ಅಂದರೆ ಪ್ರವೃತ್ತಿ ನಿಮಿತ್ತ. ಯಾಕೆ ಅವರನ್ನ ಭೀಮ ಅಂತ ಕರಿತೀವಿ ಅಂದರೆ, ಭಯವು ಇಲ್ಲ. ಯಾರನ್ನ ನೆನೆದರೆ, ಯಾರ ಹೆಸರನ್ನ ಹೇಳಿದರೆ ನಮಗೆ ಭಯವು ಇರುವುದಿಲ್ಲವೋ ಅವನನ್ನ ಭೀಮ ಎಂದು ಕರೆಯಬೇಕು. ಹೌದಾ? ಹಾಗಿದ್ರೆ ಇವತ್ತು ಲೋಕದಲ್ಲಿ ಭೀಮ ಎಂಬ ಹೆಸರಿಟ್ಕೊಂಡವರಿದ್ದಾರಲ್ಲ, ಅವರು ಹಿಂಗೆ ಇದ್ದಾರಾ ಅಂತಂದರೆ ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಒಬ್ಬರು ಭೀಮಸೇನಾಚಾರ್ಯ ಅಂತಿದ್ರಂತ ಊರಲ್ಲಿ, ಅವ್ರ ಮನೆಯಲ್ಲಿದ್ದರು. ಅವರೆಲ್ಲ ಹಳೆ ಮನೆಗಳು.
ಮನೆ ಇದ್ದಾಗ 2 ಇಲಿ ಒಟ್ಟಿಗೆ ಬಂದ್ಬಿಟ್ಟು ಅಂತ ಮನೆಯೊಳಗೆ. 2 ಇಲಿ, ದಂಪತಿಗಳ ಇಲಿಗಳು. ದಂಪತಿಗಳು ಇಲಿಗಳು 2 ಒಳಗೆ ಬಂದವು. ಅದೇನೋ ಗಂಡ ಹೆಂಡತಿ ಇಬ್ಬರು ಬರಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಕಾಣಿಸ್ತದೆ, ಬಂದ್ಬಿಟ್ಟು. ಅವು ಬಂದ ಕೂಡಲೇ ಭೀಮಸೇನಾಚಾರ್ಯರು ಮಂಚ ಏರಿ ಕುಳಿತುಕೊಂಡ್ಬಿಟ್ರು. ಮಂಚ ಏರಿ ಕುತ್ಕೊಂಡ್ರು. ಹೆಂಡತಿಗೆ ಕರಿತಾ ಇದ್ದಾರೆ, ಏನೇ ಬಾರೆ ಬಾರೆ. ಪಾಪಕ್ಕೆ ಹೆಂಡತಿ ಅಕ್ಕಿ ಭೀಮಸೇನ್ಗಿಂತ ಸ್ವಲ್ಪ ಶಣೆ ಇದ್ಲಕ್ಕಿ ಬಂದು, ಏನಾಯ್ತು ಹೇಳ್ರಿ ಅಂತ ಕೇಳಿದ್ದವು. ಏನಾಯ್ತು ನೋಡಿ, ಇಲಿ ಬಂದಾವ, ಯಾರಾದ್ರೂ ಬಾಜುಕಿ ಮನೆ ಗಂಡಸರಿದ್ರೆ ಕರಿ, ಯಾರಾದರೂ ಬಾಜುಕಿ ಮನೆಯೊಳಗೆ ಗಂಡಸರಿದ್ರೆ ಕರಿ ಅಂತ ಹೇಳಬೇಕಾಗಿದ್ದರೆ ಭೀಹಿ ಮಾ ಭಯ ಇಲ್ಲ, ಈ ಶಬ್ದ ಬಳಸೋ ಹಾಗಿಲ್ಲ ಅವರಿಗೆ ಅಲ್ವಾ. ಹಾಗಿದ್ರೆ ಏನಾಯಿತು, ರಾಯರೇನಂತಾರೆ, ಭಗವಂತನು ಸರ್ವಶಬ್ದ ವಾಚ್ಯನಾಗಬೇಕಾಗಿದ್ದರೆ ಸರ್ವಶಬ್ದ ಪ್ರವೃತ್ತಿಗೆ, ಆ ಎಲ್ಲ ಶಬ್ದಗಳನ್ನು ಬಳಸುವುದಕ್ಕೆ ಕಾರಣವಾದ ಗುಣಗಳು ಅವನಲ್ಲಿ ಇರಬೇಕು. ಇದ್ದಾಗ ಮಾತ್ರ ಕರೀಲಿಕ್ಕೆ ಸಾಧ್ಯ ಅದ. ಹಾಗಿದ್ರೆ ಇಂದ್ರ ಅಂತ ಒಂದು ಶಬ್ದ ತಗೊಂಡಿದ್ವಿ ಕೊನೆಯಲ್ಲಿ. ಇಂದ್ರ ಎಂಬುವ ಶಬ್ದವನ್ನ ಪರಮಾತ್ಮನಲ್ಲಿ ಬಳಸ್ತೇವೆ. ಯಾಕೆ ಬಳಸ್ತೇವೆ ಅಂದರೆ ಅಷ್ಟು ಸಂಪತ್ತಿದೆ ಅವನಲ್ಲಿ. ಹಾಗಿದ್ದಾಗ ಇಂದ್ರ ಅಂತ ಅವನನ್ನು ಕರೀಬಹುದು. ಸರ್ವಶಬ್ದ ವಾಚ್ಯ, ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ, ಸರ್ವಗುಣಾತಿ ಪರಿಪೂರ್ಣತಮ. ಇಲ್ಲಿ ಇನ್ನೂ 2 ಶಬ್ದಗಳಿವೆ, ವಿಶೇಷ ಇದೆ, ಮತ್ತೆ ಸಿಕ್ಕಾಗ ನೋಡಿ. ಯಾಕಂದ್ರೆ ಸರ್ವಗುಣ ಅತಿ ಪರಿಪೂರ್ಣತಮ ಅಂತ ಕರೀತಾರೆ. ಸರ್ವಗುಣ ಪೂರ್ಣ ಸಾಕು, ಅತಿ ಪರಿಪೂರ್ಣ ಅಂತ ಯಾಕೆ ಹೇಳಬೇಕಾಯಿತು ಅಂತಂದ್ರೆ, ಈ ಗುಣಗಳು ಇನ್ನೊಂದು ವಸ್ತುವಿನಲ್ಲೂ ಇರ್ತವೆ. ಸಹಜವಾಗಿ ಭಗವಂತನಲ್ಲಿದ್ದ ಗುಣಗಳ ಸದೃಶವಾದ ಗುಣಗಳು. ಈಗ ಐಶ್ವರ್ಯ ಅಂತಂದಾಗ ಭಗವಂತನಲ್ಲಿ ಮಾತ್ರ ಇದ್ದದ್ದಲ್ಲ, ಇಂದ್ರದೇವರಲ್ಲಿ ಇಲ್ವಾ? ಈ ಇಂದ್ರ ಅಂತ ಬಳಸ್ತೀವೋ ಇಲ್ವೋ? ಸ್ವರ್ಗಾಧಿಪತಿಗಳಾದ ಇಂದ್ರದೇವರಿಗೂ ಆ ಶಬ್ದವನ್ನು ಬಳಸುವಾಗ ಅವರಲ್ಲೂ ಐಶ್ವರ್ಯ ಅಂತನ್ನುವುದು ಇರಲೇಬೇಕು. ಹಾಗಿರುವಾಗ ಪರಮಾತ್ಮನಲ್ಲೂ ಐಶ್ವರ್ಯ ಅದ, ಇಂದ್ರದೇವರಲ್ಲೂ ಐಶ್ವರ್ಯ ಅದ ಅಂದಾಗ ಇಬ್ಬರಲ್ಲೂ ಇಂದ್ರ ಶಬ್ದ ಸಮಾನವಾಯಿತು ಬಳಸೋದು. ಮತ್ತು ಇಬ್ಬರಲ್ಲೂ ಇಂದ್ರ ಶಬ್ದ ಸಮಾನವಾಗಿ ಬಿಟ್ಟರೆ ಇಂದ್ರ ಪರಮಾತ್ಮರು ಸಮಾನರೋ? ಅದಕ್ಕೆ ರಾಯರು ತಿಳಿಸಿಕೊಟ್ರು, ಸರ್ವಗುಣ ಅತಿ ಪರಿಪೂರ್ಣ ತಮ. ಉಳಿದವರಲ್ಲಿ ಇರುವಂತಹ ಗುಣಧರ್ಮಗಳು ಅಸ್ವತಂತ್ರವಾಗಿ ಭಗವದ್ದತ್ತವಾಗಿದ್ದಾದರೆ ಭಗವಂತನಲ್ಲಿ ಸ್ವತಂತ್ರವಾಗಿ ಸ್ವಾಭಾವಿಕವಾಗಿ ಇದ್ದದ್ದಾದ್ದರಿಂದ ಇಂದ್ರ ಶಬ್ದವನ್ನು ಇಲ್ಲೂ ಬಳಸಿದ್ರು ಕೂಡ ಪರಮಾತ್ಮನಲ್ಲಿಯೇ ಮುಖ್ಯ, ಸ್ವರ್ಗಾಧಿಪತಿಗಳಾದ ಇಂದ್ರದೇವರಲ್ಲಿ ಅಮುಖ್ಯ ಅಂತ ತಿಳ್ಕೊಳ್ಬೇಕು. ಸರಿ, ಇನ್ನು ಸರ್ವದೋಷಾತಿ ದೂರ. ಭಗವಂತ ಮತ್ಯಂಥವನಾಗಿ ವಾಯುದೇವರು ಶ್ರೀಮದಾಚಾರ್ಯರು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ಅಂದರೆ ಯಾವ ದೋಷಗಳಿಲ್ಲ ಎಂಬುದನ್ನು ಪ್ರತ್ಯಕ್ಷ ಕಾಣ್ತಾರೆ. 2 ಅಂಶ ನಾವು 2 ರೀತಿಯಿಂದ ತಿಳ್ಕೊಳ್ಬಹುದು. ಒಂದು ಶಾಸ್ತ್ರದ ಮೂಲಕ ತಿಳಿದುಕೊಳ್ಳಬಹುದು, ಒಂದು ಕಣ್ಣಿನ ಮೂಲಕ ತಿಳ್ಕೊಳ್ಬಹುದು. ಭಗವಂತನನ್ನು ಯಾವಾಗಲೂ ನಾವು ತಿಳಿದುಕೊಳ್ಳೋದು ಇವತ್ತಿಗೂ ಶಾಸ್ತ್ರದ ಮೂಲಕವೇ ತಿಳ್ಕೊಳ್ತೇವೆ. ದೇವರಲ್ಲಿ ದೋಷ ಇಲ್ಲ ಅಂತ ಹೇಳಿದ್ರೆ, ಯಾರಾದರೂ ನೀನು ಪ್ರತ್ಯಕ್ಷ ನೋಡಿದ್ದೀಯೇನು ದೇವರನ್ನ ಅಂತ ಕೇಳಿದ್ರೆ ನಾವು ಕೈ ಎತ್ಬಿಡ್ತೇವೆ, ಸಾರಿ ನಾವು ಪ್ರತ್ಯಕ್ಷ ನೋಡಿಲ್ಲ. ಹಾಗಿದ್ರೆ ದೇವರನ್ನ ನೀನು ದೋಷ ದೂರ ಅಂತ ತಿಳಿದದ್ದು ಹೇಗೆ? ಶಾಸ್ತ್ರದ ಮೂಲಕವಾಗಿ, ಶಾಸ್ತ್ರದಿಂದ ತಿಳ್ಕೊಳ್ಬಹುದು. ಶ್ರೀಮದಾಚಾರ್ಯರು ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ ಎಂಬುದನ್ನು ಶಾಸ್ತ್ರಗಳ ಮೂಲಕ ತಿಳಿದುಕೊಂಡ್ರ, ಪ್ರತ್ಯಕ್ಷವಾಗಿ ನೋಡಿದರ? ಪೇಪರ್ ಓದ್ತಿರ್ತಿಲ್ಲ, ಪೇಪರ್ ಓದುವಾಗ ಕೆಳಗಡೆಗೆ ಬರೆದಿರ್ತಾರೆ ಪ್ರತ್ಯಕ್ಷ ವರದಿ ಅಂತ ಬರೆದಿರ್ತಾರೆ. ಪ್ರತ್ಯಕ್ಷ ವರದಿ ಅಂದರೆ ಆ ಸ್ಥಳಕ್ಕೆ ಹೋಗಿ ನೋಡಿ ತಿಳಿದು ಬಂದ ವರದಿ ಇದ್ರೆ ಪ್ರತ್ಯಕ್ಷ ವರದಿ ಇದು. ಇಲ್ಲದೇ ಇದ್ರೆ ಅಲ್ಲಿ ಇಲ್ಲಿ ಕೇಳಿ ಬರೆದ ಸುದ್ದಿ ಇರ್ತದದು. ಹಾಗಾದರೆ ಶ್ರೀಮದಾಚಾರ್ಯರು ಭಗವಂತನನ್ನ ಸರ್ವದೋಷ ದೂರ ಅಂತ ಹೇಳಿ ಶಾಸ್ತ್ರದ ಮೂಲಕ ತಿಳಿದಿದ್ದಾರ, ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರ ಅಂದರೆ ಸಾಕ್ಷಾತ್ಕಾರವನ್ನೇ ಮಾಡಿಕೊಂಡಿದ್ದಾರೆ ಹೊರತಾಗಿ ಈ ಪುಸ್ತಕಗಳನ್ನು ಓದಿ ತಿಳಿದುಕೊಂಡದ್ದಲ್ಲ. ಅದಕ್ಕೆ ಮಂತ್ರಾಲಯ ಸ್ವಾಮಿಗಳು ನಮ್ಮ ಶ್ರೀಮದಾಚಾರ್ಯರ ಗುಣಗಳನ್ನು ಹೇಳುವಾಗ ಹೇಗೆ ಭಗವಂತನನ್ನು ಕಾಣ್ತಾನೆ ಅಂತ ಕಾಣ್ತಾರೆ ವಾಯುದೇವರು ಅಂದರೆ ಸರ್ವದೋಷಾತಿ ದೂರ ಭಗವದ್ ದ್ರಷ್ಟೃಣಾಂ, ಯಾವ ದೋಷಗಳೂ ಇಲ್ಲ ಎಂಬುದನ್ನು ಶ್ರೀಮದಾಚಾರ್ಯರು ಪ್ರತ್ಯಕ್ಷ ಕಂಡಿದ್ದಾರೆ. ಏನೇನು ದೋಷ ಇರಬಹುದು? 1-2 ದೋಷ ಹೇಳ್ಬೇಕಂತ. ಯಾಕಂದ್ರೆ ಎಲ್ಲ ಸರ್ವನಾಮದಾಗ ಆಗ್ತಿರ್ತಾವ್ರೆ. ಕೆಲವರು ಅವರು ಬಂದಿದ್ರು, ಅವ್ರು ಬಹಳ ಕೂತಿದ್ರು, ಅವ್ರು ನಿಮ್ಮ ಸಲ ಕಾಯ್ದ್ರು, ಅವ್ರು ಹೋಗ್ಬಿಟ್ರು, ಹೊರಗೆ ಹೋದ್ರು ಅಂತ ಈ ಪ್ರಶ್ನೆ ಇವನಿಗೆ. ಅದೇ ಅವರು ಯಾರು ಅಂತ. ಅದೇ ರೀ ಅವರು ಪ್ರಸಕ್ತಿ ನಿಮಗೆ ಸಲ ಬಂದಿರ್ತಾರಲ್ಲ ಅವರು. ಹಿಂಗೆ ಎಲ್ಲ ಸರ್ವನಾಮದಾಗ ಹೇಳಿಬಿಟ್ರೆ ಅರ್ಥ ಹೆಂಗಾಗಬೇಕು? ನಾನೊಂದು 4-8 ದೋಷಗಳ ಪಟ್ಟಿಯನ್ನು ಹೇಳ್ತಾ ಹೋಗ್ತೇನೆ. ಸುಮ್ಮನೆ ಅದನ್ನು ನೀವೆಲ್ಲ ದೋಷ ಹೌದೋ ಅಲ್ಲೋ ನುಡ್ಕೋತ ಹೋಗ್ರಿ. ಈ ದೋಷಗಳು ಪರಮಾತ್ಮನಲ್ಲಿ ಇಲ್ಲ ಅಂತನ್ನುವುದನ್ನು ಶ್ರೀಮದಾಚಾರ್ಯರು ಪ್ರತ್ಯಕ್ಷ ಕಂಡಿದ್ದಾರೆ. ಮೊದಲನೆಯದು ಪರಾಧೀನತಾ ಅನ್ನೋದೊಂದು ದೋಷ.
ಪರಾಧೀನ ಅಂದರೆ ಏನು ಗೊತ್ತೇನು? ಇನ್ನೊಬ್ಬರ ಅಧೀನವಾಗಿ ನಿಂತ್ಕೊಂಡ್ರು. ಶಬ್ದ ಬೇರೆ ಶಬ್ದದಲ್ಲಿ ಹೇಳ್ತೀನಿ. ಪರಾಧೀನ ಅಂದರೆ ಇನ್ನೊಬ್ಬರ ಅಧೀನ ಅಂತ. ಏನಪ್ಪ ಮಂದಿ ಮುಂದೆ ಹೋಗಿ ನಿಂತ್ಕೋಬೇಕು, ಅದೊಂದು ಶಬ್ದದರಿ. ಪರಾಧೀನ ಪ್ರಾಣ ಸಂಕಟ ಅಂತದರಿ. ಇಲ್ಲ, ಪರಾಧೀನ ಪ್ರಾಣ ಸಂಕಟ ಅಂದ್ರೆ ಏನು ಅಂದ್ರೆ ನಮ್ಮ ಕೈಯಾಗಿ ಇರಂಗಿಲ್ರಿ, ಎಲ್ಲ ಅವ್ರ ಕೈಯಾಗಿರ್ತದೆ. ಏನು ಒಂದು ಬೇಕಾದರೂ ಅವ್ರ ಮುಂದೆ ಹೋಗ್ಬೇಕು, ಅಂತ ಹಲ್ಲು ಕಿರಿಬೇಕು, ಅಷ್ಟು ಹಲ್ಲು ಇದ್ರ ಚಲೋ, ಇಲ್ಲದೆ ಇದ್ರೆ ಏನು ಮಾಡಬೇಕು, ತೆಗಿಬೇಕು. ಆ ಇದ್ದ ಹಲ್ಲು ಇಲ್ಲದೆ ಇದ್ದ ಹಲ್ಲು ಎಲ್ಲ ಅವ್ರು ನೋಡಿ ಪಾಪ ಅನ್ಬೇಕು. ಇನ್ನೊಬ್ಬರ ಮನೆಗೆ ಹೋಗಿರ್ತೀವಿ ನೋಡ್ರಿ, ಯಾವುದೋ ಒಂದು ಕಾರ್ಯಕ್ರಮ ಅಂತ ಇನ್ನೊಬ್ಬರ ಮನೆಗೆ ಹೋಗಿ ಇಳ್ಕೊಂಡ್ಬಿಟ್ಟಿರ್ತೀವಿ. ಅವ್ರ ಮನೆ ನಮಗರ ಲಗು ಲಗು ಸ್ನಾನ ಬೇಗನೆ ಆಗಬೇಕು, ಟಿಫಿನ್ ಬೇಗನೆ ಆಗಬೇಕು, ಕಾಫಿ ಬೇಗನೆ ಆಗಬೇಕು, ಎಲ್ಲ ಬೇಗನೆ ಆಗಬೇಕು. ಅವ್ರ ಮನ್ಯಾಗ ಅವರೆಲ್ಲ ಅಡಿಗೆ ಮನೆ ಬಚ್ಚರ ಮನೆ ಹೇಳ್ಕೊಂಡು ಕೂತ್ಬಿಟ್ಟಿರ್ತಾರೆ. ನೀವು ಸುಮ್ಮನೆ ಹೊರಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಹೋಗಿ ಏನಿಲ್ರಿ ಅವ್ನು ಹೆಂಡತಿ ಕೇಳ್ತಾಳೆ, ಹೆಂಗ್ಯಾಕೆ ನಿಂತೀರಿ? ಪರಾಧೀನ, ಪರಾಧೀನ ಪ್ರಾಣ ಸಂಕಟ. ಒಳಗೆ ಹೋಗೋ ಹಂಗಿಲ್ಲ, ಸ್ನಾನ ಮಾಡೋ ಹಂಗಿಲ್ಲ, ತಿನ್ನೋ ಹಂಗಿಲ್ಲ, ಉಣ್ಣೋ ಹಂಗಿಲ್ಲ. ನೀರಡಿಕೆ ಆದರೆ ನೀರು ಬೇಕು ಅಂತ ಅವ್ರಿಗೆ ಕೇಳ್ಬೇಕ್ರಿ. ದೋಷವ? ಹಾಗಿದ್ರೆ ಭಗವಂತನಲ್ಲಿ ಪರಾಧೀನತಾ ಅಂತನ್ನುವ ದೋಷವಿಲ್ಲ. ಸರ್ವ ದೋಷಾತಿ ದೂರದಲ್ಲಿ ಮೊದಲನೇದು ಪರಾಧೀನತೆ, ಎರಡನೇದ್ದು ಶಾಂತತ್ವ, ಮೂರನೇದ್ದು ಅನೀಶ್ವರತ್ವ, ನಾಲ್ಕನೇದ್ದು ದುಃಖ, ಶೋಕ, ಮೋಹ, ಅಜ್ಞಾನ, ಅಶಕ್ತಿ, ಪ್ರಕೃತಿಬಂಧ, ಕರ್ಮಲೇಪ, ಪ್ರಾಕೃತ ದೇಹ, ಪ್ರಾಕೃತ ಇಂದ್ರಿಯಗಳು, ಪ್ರಾಕೃತವಾದ ಮನಸ್ಸು, ಗರ್ಭವಾಸ, ಜನ್ಮ, ಮರಣ, ಜರಾ, ವೃದ್ಧಾಪ್ಯ. ಇದು ದೊಡ್ಡ ದೋಷ. ವೃದ್ಧಾಪ್ಯ ಅಂಬೋ ದೊಡ್ಡ ದೋಷ ಅಲ್ರಿ ಆಚಾರ. ವೃದ್ಧಾಪ್ಯ ಅಂದ್ರೆ ದೋಷ ಯಾಕಾಗ್ತದೆ ಆಚಾರ? ಸೀನಿಯರ್ ಸಿಟಿಜನ್ ಕಾರ್ಡ್ ಬರ್ತದೆ, ಎಲ್ಲ ಕಡೆ 50% ಇರ್ತದೆ. ಬ್ಯಾಂಕಿಗೆ ಹೋದ್ರೆ ಅದಕ್ಕೆ ಮತ್ತೊಂದು ಪರ್ಸೆಂಟ್ ಜಾಸ್ತಿ ಕೊಡ್ತಾರೆ. FD ಇಟ್ರೆ ಸೀನಿಯರ್ ಸಿಟಿಜನ್ ಚಲೋ ಅಲ್ಲೇನ್ರಿ ಆಚಾರ ಅಂತ ಕೇಳಿದ್ರೆ ಅವನು ಕೇಳ್ಬೇಕ್ರಿ. ಯಯಾತಿಯನ್ನು ಕೇಳಬೇಕು. ಯಯಾತಿಗೆ ತಮ್ಮ ಮಾವಂದರು ಶುಕ್ರಾಚಾರ್ಯರು ಚಂದ ಒಂದು ಶಾಪ ಕೊಟ್ರಂತೆ. ಅಕಾಲದಲ್ಲಿ ನಿನಗೆ ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಟ್ರಂತೆ. ಅಕಾಲದಲ್ಲಿ ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಟ್ರ ಪಾಪ ಮನೆಗೆ ಬಂದು ಅವ ಅಂದ, ಈ ಹೊತ್ತಿಲ್ದ ಹೊತ್ತಿನ ವೃದ್ಧಾಪ್ಯ ಬಂದರೆ ಹೆಂಗೋ ಮಹಾರಾಯ? ಯಾಕಂದ್ರೆ ಹಾಸಿಗೆಯಿಂದ ಏಳ್ಬೇಕಾದ್ರೆ ವಾಕಿಂಗ್ ಸ್ಟಿಕ್ ಬೇಕು, ಬಾಜುಕ್ಕೆ ಯಾರು ಹಿಡ್ಕೋಬೇಕು, ಜೋಲಿ ಹೋಗಿ ಬಿದ್ರೆ ಗತಿ ಮುಗಿದು ಹೋತು. ಇಷ್ಟೆಲ್ಲ ಇರುವಂತೆ ಯಾಕ? ಆ ದೇವಯಾನಿ ಆಕಿ ತರುಣಿಯಾಗಿದ್ದಾಳೆ, ಇವ ವೃದ್ಧಾಪ್ಯದಲ್ಲಿದ್ದಾನೆ. ಈ ಗಂಡ ಹೆಂಡತಿ ಜೀವನ ಸಾಗಿಸ್ಬೇಕಲ್ಲ ಅಂತ ಕರೆದು ಕೊನೆಗೆ ಶುಕ್ರಾಚಾರ್ಯ ಕಡೆಗೆ ಹೋದ್. ಅಕಾಲದಲ್ಲಿ ವೃದ್ಧಾಪ್ಯ ಅಂತ ತೊಗೊಂಡು ಅಕಾಲದಲ್ಲಿ ಮಳೆ ಇದು. ಈ ಮಾಘ ಮಾಸದಾಗ ಮಳೆ ಇವೆಲ್ಲ ನಮ್ಮ ಅಕಾಲದಲ್ಲಿ ವೃದ್ಧಾಪ್ಯ ಬಂತು. ಕೊನೆಗೆ ಶುಕ್ರಾಚಾರ್ಯ ಕೇಳಿದ, ಹೆಂಗರ ಮಾಡಿ ವೃದ್ಧಾಪ್ಯ ಕಳಿರಿ ಅಂತ ಹೇಳಿ. ಆಗ ಹೇಳಿದ್ರಂತೆ ಅವರು, ನೀನು ಈ ವೃದ್ಧಾಪ್ಯವನ್ನು ಯಾರಿಗಾದರೂ ವರ್ಗಾಯಿಸಬಲ್ಲುವುದಾದರೆ ವರ್ಗಾಯಿಸಬಹುದು. ಯಾರು ತಗೊಳ್ತಾರೆ ತಗೊಳ್ಳಿ, ವರ್ಗಾಯಿಸಲಿ ಅಂತ ಹೇಳಿ ಕರೆದ. ಯದುವನ್ನು, ಮೊದಲನೇ ಮಗ, ಹಿರಿಯ ಮಗ, ಯಾವ ವಂಶದಲ್ಲಿ ಶ್ರೀಕೃಷ್ಣ ಅವತಾರ ಮಾಡಿ ಬಂದಿದ್ದಾನೋ ಆ ಯದುವನ್ನು ಕರೆದ. ನೋಡುವ ಯದು, ನನಗೆ ವೃದ್ಧಾಪ್ಯ ಬಂದಿದೆ, ಇದನ್ನು ನೀನು ತಗೊಂಡ್ಬಿಡು, ನಿನ್ನ ತಾರುಣ್ಯವನ್ನು ಕೊಟ್ಟುಬಿಡು ಅಂದ. ಏನಂತಾನೆ ಗೊತ್ತಾ ಯದು? ಜರಾಯಾಂ ಬಹವೋ ದೋಷಾಹ. ಈ ವೃದ್ಧಾಪ್ಯದಲ್ಲಿ ನಾನಾ ತರಹದ ದೋಷಗಳು, ಒಂದಲ್ಲ ಎಲ್ಲ. ತಿಂದಿದ್ರೆ ಜೀರ್ಣ ಆಗೋದಿಲ್ಲ, ತಿಂದಿದ್ರೆ ಜೀರ್ಣ ಆಗಂಗಿಲ್ಲ ಅನ್ನೋದಕ್ಕೆ ತಿನ್ನೋದು ಬಿಡಬೇಕು ಅಂದರೆ ಇಷ್ಟು ದಿವಸ ತಿಂದ ಅಭ್ಯಾಸ ಆಗಿಬಿಟ್ಟದು. ಆ ನಾಲಿಗೆಗೆ ನೋಡ್ರಿ ಇದ್ದಕ್ಕಿದ್ದಂಗೆ ಡಾಕ್ಟರ್ ಹೇಳ್ದ ಅಂತ ಇಟ್ಕೊಳ್ರಿ. ನೋಡ್ರಿ ಇವತ್ತಿನಿಂದ ನೀವು ಸಿಹಿ ತಿನ್ನೋ ಹಂಗಿಲ್ಲ, ಹಾಗಲಕಾಯಿ ತಿಂತಕ್ಕದ್ದು ಅಂತ ಹೇಳ್ದ ಅಂತ ಇಟ್ಕೊಳ್ರಿ. ಇಷ್ಟು ಸಿಟ್ಟು ಬರ್ತದೆ ಹೇಳ್ತೀನಿ ಡಾಕ್ಟರ್ ಮೇಲೆ. ಯಾಕೆಂದ್ರೆ ಇದ್ದಕ್ಕಿದ್ದಂತೆ ಹಾಗಲಕಾಯಿ ತಿನ್ನು ಅಂದ್ರೆ ಏನು ಮಾಡ್ಬೇಕ್ರಿ? ಎಲ್ಲ ಇಷ್ಟು ದಿವಸ ತಿಂದು 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 ಅಭ್ಯಾಸ ಆಗ್ಯದ. ಚಕ್ಲಿ ತಿಂದು ಅಭ್ಯಾಸ ಆಗ್ಯದ, ಹಲ್ಲು ಹೋಗ್ಬಿಟ್ಟಿರ್ತಾವ. ನಮ್ಮ ಗುರುಗಳು ಜಾಸ್ತಿ ಮಾಡ್ತಿರ್ಬೇಕ್ರಿ. ಅವ್ರಿಗೆ ಸ್ವಲ್ಪ ಬೇಗನೆ ಹಲ್ಲು ತೆಗೆಸಿದ್ರೆ ಅವರೇ, ಹಲ್ಲು ಹೋಗಿಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಹೋಗಿದ್ದು ತೆಗೆಸಿಬಿಟ್ರು ನಮ್ಮ ಗುರುಗಳು. ನಾನೇ ಕರ್ಕೊಂಡು ಹೋಗ್ತಿದ್ದೆ ಅವರಿಗೆ ಹಾಸ್ಪಿಟ್ಲಿಗೆ. ಬಂದಾಗ ಎಲ್ಲ ಪೂರ್ಣ ತೆಗೆಸಿಬಿಟ್ರು, ಸೆಟ್ ಹಾಕ್ಕೊಂಡ್ರು. ಒಂದು ದಿವಸ ನಮ್ಮ ಗುರುಪತ್ನಿ ಚಕ್ಲಿ ಮಾಡಿದ್ರು, ನಾವು ಊಟಕ್ಕೆ ಕರೆದಿದ್ರು. ಊಟಕ್ಕೆ ಹೋಗಿದ್ದೆ. ಹೋದಾಗ ನಮ್ಮ ಆಚಾರ್ಯರು, ತಮ್ಮ ಬಾಯಲ್ಲಿ ಅಂದರು. ಏನು ಆಚಾರ್ಯ? ಏನ್ರಿ? ಏನಿಲ್ಲ, ಇವತ್ತು ನಿನಗೆ ರುಚಿ ರುಚಿ ಸಾರು ಮಾಡಿಸೀನಿ ಅಂದರು. ನಮ್ಮ ಗುರುಪತ್ನಿ ಸಾರು ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿತ್ತು. ಈ ರುಚಿ ಸಾರು ಏನು ಅಂತ ಕೇಳಿದೆ. ಅದಕ್ಕೆ ಗುರುಪತ್ನಿ ಒಳಗಿಂದ ಕೂಗಿದ್ರು, ನಿಮ್ಮ ಗುರುಗಳು ರುಚಿ ಸಾರು ನಾ ಹೇಳ್ತೀನಿ ಬಾಯಲ್ಲಿ ಅಂದರು. ಏನು? ಅವರಿಗೆ ಚಕ್ಲಿ ಮಾಡಿನಿ ತಿನ್ಲಿಕ್ಕೆ ಬರಂಗಿಲ್ಲ, ಸಾರ್ನಾಗ ನೆನೆ ಇಟ್ಕೊಂಡಾರ. ಅಭ್ಯಾಸ ಆಗಿದೆ. ನಾಲಿಗೆಗೆ ಹಲ್ಲಿಲ್ಲ, ಬಿಡೋದಿಲ್ಲ, ತಿಂದರೆ ಜೀರ್ಣ ಆಗೋದಿಲ್ಲ, ನಿದ್ದೆ ಬರೋದಿಲ್ಲ. ಎಷ್ಟು ಕಷ್ಟ ಇದೆಲ್ಲ ವೃದ್ಧಾಪ್ಯ ಆಗ್ಬೋದು. ಒಮ್ಮೆ ಕೆಮ್ಮು ಶುರುವಾದರೆ ಅದು ಹೋಗೋ ಹೆಸರೇ ತಗೊಳ್ಳೋದಿಲ್ವಂತೆ. ಅದು ರಿಟೈರ್ಮೆಂಟ್ ಇಲ್ಲವೇ ಇಲ್ಲ. ಅದಕ್ಕೆ ಕೆಲವು ಚಟ್ಟಿ ಮಾಡ್ತಿರ್ತಾರೆ, ಈ ಕೆಮ್ಮು ನನ್ನ ಜೊತೆಗೇ ಹೋಗ್ತದೆ.
ಘೋರ ವೃದ್ಧಾಪ್ಯ. ಹಾಗಾಗಿ ದೇವರಲ್ಲಿ ವೃದ್ಧಾಪ್ಯವೆಂಬ ದೋಷ ಇಲ್ಲ, ನೋಡ್ಕೊಳ್ರಿ. ಗರ್ಭವಾಸ, ಜನ್ಮ, ಮರಣ, ಜರ, ರೋಗ, ದೌರ್ಬಲ್ಯ, ಹಸಿವು, ಬಾಯಾರಿಕೆ. ದೇವರಿಗೆ ಹಸಿವೆ ಆಗಿದೆ, ದೇವರಿಗೆ ಬಾಯಾರಿಕೆ ಆಗಿದೆ, ನೀರು ಬೇಕಾಗಿದೆ ದೇವರಿಗೆ. ಛೇದ, ಭೇದ, ಗಾಯ, ನೋವು, ಕುರೂಪ, ದುರ್ಗಂಧ, ಇದೊಂದು ದೋಷ. ದೇಹದಿಂದ ನಾನಾ ತರಹದ ದುರ್ಗಂಧ ಬರ್ತಿರ್ತದೆ. ಎಷ್ಟು ಸೋಪ್ ಹಾಕಿ ತೊಳಿತೇವೆ, ಎಷ್ಟು ಮಣ್ಣು ಹಚ್ತೇವೆ, ಎಷ್ಟು ಸುಣ್ಣ ಹಚ್ತೇವೆ, ಎಷ್ಟು ಬಣ್ಣ ಹಚ್ತೇವೆ, ಏನಾದರೂ ದುರ್ಗಂಧ ಬರೋದೇ ರೀ. ಅದು ಎಷ್ಟೊತ್ತಿರ್ತದೆ, 1 ತಾಸು ಇರ್ಬೋದು, 2 ತಾಸು ಇರ್ಬೋದು, ಅಷ್ಟೇ ಮುಂದೆ ದುರ್ಗಂಧ ಬರಲೇಬೇಕು. ದುರ್ಲಕ್ಷಣಗಳು, ದೇಹದಲ್ಲಿರುವಂತಹ ದುರ್ಲಕ್ಷಣಗಳನ್ನು ದೋಷ ಎಂದಾಗಿದೆ. ಕಣ್ಣು ಒಂತರಹ, ಕಿವಿ ಒಂತರಹ, ಕೈ ಒಂತರಹ, ಕಾಲೊಂತರಹ, ಬೆರಳೊಂತರಹ, ಉಗುರು ಒಂತರಹ, ಕೂದಲುಗಳು ಒಂಥರ ಆಯ್ತು. ಪಾಪ ಎಲ್ಲಾರ ಕೂದಲು ಚೆಂದಾಗಿ ಸಾಫ್ಟಾಗಿ ಇದ್ರೆ, ಶಾವ್ಗಿ ಇರ್ತದೆ ನೋಡ್ರಿ, ಹಂಗೆ ಸಾಫ್ಟಾಗಿ. ಪಾಪ ಇಲ್ಲಿ ಕೆಲವೊಂದು ಎಲ್ಲ ಹೆಂಗಿರ್ತಾವೆ ಅಂದರೆ ಲೈಲಾನ್ ಹಕ್ಕಿದ್ದಂಗೆ ಇರ್ತಾವೆಲ್ಲ. ಇವೆಲ್ಲ ದೋಷಗಳಿವೆ. ಎಲ್ಲ ಭಗವಂತನಲ್ಲಿ ಯಾವ ದೋಷಗಳು ಇಲ್ಲ. ವಿಕಾರ, ಕ್ಷೋಭ, ವೃತ್ತಿ, ಹ್ರಾಸ, ಭಯ, ವ್ಯಯ, ಕ್ಷಯ, ಪರಾಜಯ, ಚಿಂತ, ಸಂತಾಪ, ಕುಟಿಲತೆ, ಮೋಸ ಮಾಡಬೇಕೆಂಬುವಂತಹ ಬುದ್ಧಿ, ಕಪಟ, ವೈಷಮ್ಯ, ನಿರ್ಘಣ್ಯ, ಕಾಮಕ್ರೋಧಗಳು, ಮದ, ಮತ್ಸರ, ಲಾಭ, ಹಾನಿ, ದೇಹಕ್ಕೆ ಪ್ರತಿಹತಿ, ಇಚ್ಛೆಗೆ ಪ್ರತಿಹತಿ, ವ್ಯವಧಾನ, ಅಸತ್ಯ ಸಂಕಲ್ಪತ್ವ. ಎಷ್ಟು ಹೇಳ್ಬೇಕು ದೋಷಗಳನ್ನು? ಇವೆಲ್ಲ ದೋಷಗಳು ಪರಮಾತ್ಮನಲ್ಲಿ ಇಲ್ಲ ಅಂತನ್ನುವುದನ್ನು ಶ್ರೀಮದಾಚಾರ್ಯರು ಪ್ರತ್ಯಕ್ಷ ಕಂಡಿದ್ದಾರೆ ಅಂತ ಬರೀತಾರೆ ಮಂತ್ರಾಲಯ ಸ್ವಾಮಿಗಳು. ದೇವರನ್ನು ನೋಡಿದಾಗ ಈ ಎಲ್ಲ ದೋಷಗಳು ಇಲ್ಲ ಅಂತ ಪ್ರತ್ಯಕ್ಷ ಕಾಣ್ತಾರಂತೆ. ಅದಕ್ಕೆ ಶ್ರೀಮದಾಚಾರ್ಯರು ಯಾವಾಗಲೂ ಮಂಗಳಾಚರಣೆ, ತಮ್ಮ ಗ್ರಂಥದಲ್ಲಿ ಮಂಗಳಾಚರಣೆ ಮಾಡುವಾಗ ಗುಣಪೂರ್ಣ ದೋಷ ದೂರ, ಗುಣಪೂರ್ಣ ದೋಷ ದೂರ ಅಂತ ಮಾಡ್ತಾರೆ. ಆ ದೋಷ ದೂರ ಅಂತನ್ನುವುದಕ್ಕೆ ಟೀಕಾಕೃಷ್ಣಾಂದ್ರ ವಿವರಣೆ ಕೊಡುವಾಗ ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿಮುಖರ ಶೇಷ ದೋಷಾತಿ ದೂರಂ. ಚಿಂತಾ ಸಂತಾಪ ಎಲ್ಲ ದೋಷಗಳಿಂದ ದೂರನಾಗಿದ್ದಾನೆ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಸರ್ವದೋಷಾತಿ ದೂರನಾಗಿರುವಂತಹ ಪರಮಾತ್ಮ ಅಂಥ ಭಗವದ್ರಷ್ಟುನ. ಮುಂದೆ ಸರ್ವ ಅಚಿಂತ್ಯ, ಮತ್ಯಂಥವರಾಗಿ ಕಾಣುತ್ತಾರೆ ಶ್ರೀಮದಾಚಾರ್ಯರು ಅಂತ ಕೇಳಿದ್ರೆ ಸರ್ವ ಅಚಿಂತ್ಯ. ಸರ್ವ ಅಚಿಂತ್ಯ ಅಂದರೆ ಏನು? ಎಲ್ಲರಿಂದಲೂ ಎಷ್ಟು ಚಿಂತಿಸಿದರೂ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಿಕ್ಕಾಗುವುದಿಲ್ಲ ಎನ್ನುವುದನ್ನು ಶ್ರೀಮದಾಚಾರ್ಯರು ಪ್ರತ್ಯಕ್ಷ ಕಾಣ್ತಾರೆ. ನಿಜವಾಗ್ಲೂ ಇದೊಂದು ಬೇರೆ ಸಬ್ಜೆಕ್ಟು, ಸುಮ್ಮನೆ ಶಬ್ದ ಹೇಳಿರ್ತೇನೆ, ಮುಗಿಸ್ಬಿಡೋಣಂತೆ. ಸರ್ವ ಅಚಿಂತ್ಯ ಅಂದರೆ ಏನು? ಸರ್ವರು ಅಂದರೆ ಮಹಾಲಕ್ಷ್ಮಿ, ನಿತ್ಯ ಮುಕ್ತಳಾಗಿರುವಂತಹ ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿಯವರೆಗೆ, ಇವತ್ತು ಸಂಸಾರದಲ್ಲಿರುವಂತಹ ತೃಣಜೀವಿಯವರೆಗೆ ಎಲ್ಲರೂ ಸೇರಿಕೊಂಡು ಭಗವಂತನ ಆಲೋಚನೆಯನ್ನು, ಭಗವಂತನ ಗುಣಗಳ ಚಿಂತನೆಯನ್ನು ಮಾಡಲಿಕ್ಕೆ ಹೊರಟರೂ ಅವರೆಲ್ಲರಿಂದಲೂ ಅಚಿಂತ್ಯವಾಗಿರುವಂತಹದ್ದು ಭಗವಂತನ ಮಹಿಮಾ. ಈ ಅಂಶವನ್ನು ಪ್ರತ್ಯಕ್ಷ ಕಾಣ್ತಾರೆ ಶ್ರೀಮದಾಚಾರ್ಯರು. ಅಂದರೆ ಏನು? ಲಕ್ಷ್ಮೀದೇವಿ ಕೂತ್ಕೊಂಡಿದ್ದಾಳೆ. ಲಕ್ಷ್ಮೀದೇವಿ ಅವಳು ಭಗವಂತನ ಗುಣಗಳನ್ನು ಎಣಿಸ್ತಾ ಅವನ ಮಹಿಮೆಯನ್ನು ತಿಳಿತಾ ಹೋಗ್ತಿದ್ದಾಳೆ. ವಾಯುದೇವರು ಕೂತಿದ್ದಾರೆ ಸ್ವಂತಕ್ಕೆ, ಬ್ರಹ್ಮದೇವರು ವಾಯುದೇವರು ಇನ್ನೊಂದು ರೂಪದಲ್ಲಿ ಇದ್ದಾರೆ, ಗರುಡಶೇಷ ರುದ್ರದೇವರಿದ್ದಾರೆ, ಮಹಾನುಭಾವರು ಇಂದ್ರಚಂದ್ರಾದಿಗಳಿದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಬರ್ತಿದ್ದಾರೆ. ಎಷ್ಟು ಚಿಂತನೆಯನ್ನ ಮಾಡಿದರೂ ಭಗವಂತನ ಗುಣಗಳು ಎಟುಕ್ತಾ ಇಲ್ಲ, ಅವನ ಮಹಿಮೆ ಸಿಗುತ್ತಾ ಇಲ್ಲ. ಅದಕ್ಕೇನು ಬಂತು ಶಬ್ದ ಅಂದರೆ ಸರ್ವ ಅಚಿಂತ್ಯ, ಎಲ್ಲರಿಂದಲೂ ಚಿಂತನೆಗೆ ಒಳಗಾಗದೇ ಇರುವಂತಹ ವ್ಯಕ್ತಿತ್ವ ಭಗವಂತನದ್ದು. ಇದನ್ನ ಶ್ರೀಮದಾಚಾರ್ಯರು ಪ್ರತ್ಯಕ್ಷ ಕಾಣ್ತಾ ಇದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 1ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಒಂದು ಮಾತಾಡ್ತಾರೆ ಶ್ರೀಮದಾಚಾರ್ಯ. ಹೌದು, ಈ ಚಿಂತನೆ ಮಾಡೋರು ಇದ್ದಾರಲ್ಲ, ಈ ಚಿಂತನೆ ಮಾಡೋರು ಯಾರೋ ನಮ್ಮಂಥ ದಡ್ರಿದ್ರೆ ಏನು ಮಾಡೋದು? ಏನೋ ನಮ್ಮಂಥ ಬುದ್ಧಿಮಾನ್ಯರು, ಏನೋ ಬಹಳಷ್ಟು ಬುದ್ಧಿ ಇಲ್ಲ, ದಡ್ರಿದ್ದೀವಿ, ಅಥವಾ ಶಾಸ್ತ್ರಜ್ಞಾನ ಇಲ್ಲ, ಅಥವಾ ಪ್ರತಿಭಾ ಇಲ್ಲ. ಕೆಲವರು ಭಾರಿ ಪ್ರತಿಭಾ ಇರ್ತದೆ, ಒಂದು ಸರ್ತಿ ಕೇಳಿದ ಕೂಡಲೇ ಟಪ ಅರ್ಥ ಆಗ್ತಿರ್ತದೆ, ಎಲ್ಲ ಇರ್ತದೆ. ಪಾಪ ಕೆಲವರಿಗೆಲ್ಲ 10 ಬಾರಿ ಕೇಳಿದಾಗಲೂ ನಮ್ಮ ಗುರುಗಳಿಗೆ ಮರೀಲಿಲ್ವಲ್ಲ ಅಂತ ಸಂತೋಷ ಆಗ್ತಿರ್ತದೆ. ಅವರಿಗೆ ತಿಳಿದಿಲ್ಲ, ಅವರಿಗೆ ತಿಳಿಬೇಕು ಅಂತಿಲ್ಲ, ಅಂತೂ ನಮ್ಮ ಗುರುಗಳಿಗೆ ಮರೀಲಿಲ್ಲಲ್ಲ, ಅದಕ್ಕೆ ನಾನು ಕಾರಣ ಅದೆಲ್ಲ ಅಂತ ಹಿಂಗೊಂದು ಸಂತೋಷ ಪಡ್ತಿರ್ತಾರೆ. ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ ಇದ್ದಿರ್ತಿದ್ರಲ್ಲ, ಅವೆಲ್ಲ ದಶಪಾಠಿ ಇದ್ದಿದ್ದಿಲ್ಲ ಬಿಡ. ತ್ರಿಪಾಠಿಗೆ ಮುಗೀತಷ್ಟೇ. ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ, 3 ಪಾಠಿ ಆದರೆ ಮುಗೀತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಾಗಾದರೆ ಹಿಂಗೇನೋ ದೇವತೆಗಳಿದ್ದಾರೇನೋ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ದೇವತೆಗಳ ಪರಿಚಯವನ್ನು ಮಾಡಿಸ್ತಾ
ಹೆಂಗೆ ಪರಿಚಯ ಮಾಡಿಸಿದ್ದಾರೆ ಅಂದರೆ ಲಕ್ಷ್ಮೀದೇವಿ ಭಗವಂತನ ಸ್ತ್ರೀ ಪ್ರತಿಬಿಂಬಳು ಮೊದಲನೇದವಳು, ವಾಯುದೇವರು ಪುರುಷ ಪ್ರತಿಬಿಂಬರು. ಭಗವಂತನ ಪ್ರತಿಬಿಂಬರಾದ ಮಹಾಲಕ್ಷ್ಮಿ ಹಾಗೂ ವಾಯುದೇವರು ವಿಚಾರ ಮಾಡ್ರಿ, ಮೊದಲನೇ ಪ್ರತಿಬಿಂಬ ಅಂದರೆ ಎಷ್ಟು ಗುಣಗಳ ಅಭಿವ್ಯಕ್ತ ಆಗಲಿಕ್ಕೆ ಸಾಧ್ಯ ಇದೆ. ನಾವಂತೀವಲ್ಲ, ಇದು 25ನೇ ವಯಸ್ಸಿನಾಗ ತೆಗೆಸ್ಕೊಂಡು ಫೋಟೋ ಅಂತ ಅಂತಿರ್ತೀವಿಲ್ಲೋ, ಆ 25ನೇ ವಯಸ್ಸಿನಾಗ ತೆಗೆಸ್ಕೊಂಡು ಫೋಟೋ ಅಂದರೆ ಎಷ್ಟು ಚಂದ ಇರ್ತದೆ ಅಂತಂದ್ರೆ ಅಷ್ಟ ಚಂದ ಇರ್ತದೆ. ಮುಂದೀಗ 50ನೇ ವರ್ಷಕ್ಕೊಂದು ಫೋಟೋ ತೆಗೆದಿರ್ತಾರೆ, ತೆಗೆದು ಎರಡು ಬಾಜು ಬಾಜು ಹಿಡ್ಕೊಂಡು ನೋಡ್ತಿರ್ತಾರೆ. ನೀನ ಏನು ಅನಸ್ವಲ್ಯ ಆಗಿ ಅಲ್ಲ, ತಾವು ಹತ್ರ ಕೂತಿರ್ತಾರೆ, ಮಂದಿ ಹೇಳಿದ್ರೆ ಗಂಭೀರ ಆಗ್ತಿರ್ತದೆ ಅಂತ ತಿಳ್ಕೊಂಡು ಹೇಳಿ. ಅಂದ ಮೇಲೆ ಮೊಟ್ಟ ಮೊದಲನೇ ಪ್ರತಿಬಿಂಬ ಆಗಿರುವಂತಹ ಮಹಾಲಕ್ಷ್ಮೀ ದೇವಿ ವಾಯುದೇವರು ಇವರು ಎಂಥವರು ಅಂತ ಕೇಳಿದ್ರೆ, ಒಬ್ಬೊಬ್ಬರು ಅತ್ಯಂತ ಅದ್ಭುತವಾದ ಬುದ್ಧಿ ಉಳ್ಳವರು, ಅಷ್ಟೇ ಅಲ್ಲ ಅನಂತವಾದ ವೇದದ ಜ್ಞಾನವುಳ್ಳವರು. ಎಲ್ಲರೂ ವಾಯುದೇವರಿರಬಹುದು, ಬ್ರಹ್ಮದೇವರಿರಬಹುದು, ಮಹಾಲಕ್ಷ್ಮಿ ಇರಬಹುದು, ಅನಂತವಾದ ವೇದಜ್ಞಾನ ಉಳ್ಳವರಾಗಿದ್ದಾರೆ, ಅದ್ಭುತವಾದ ಬುದ್ಧಿ ಉಳ್ಳವರಾಗಿದ್ದಾರೆ. ಸಮಾಧಿ ಪರಿಪಾಕ ಅಂತಂದರೆ ನಾವು ಬರೇ ಏನೋ ಆಸನ ಧ್ಯಾನ ಸಮಾಧಿ ಅಂತಿದೆ, ಆ ಸಮಾಧಿಯ ಪರಿಪಾಕದಲ್ಲಿ ಹೋದಾಗ ಭಗವಂತನ ಗುಣಗಳು ಇನ್ನೂ ವಿಶಿಷ್ಟವಾಗಿ ಕಾಣಲಿಕ್ಕೆ ಪ್ರಾರಂಭವಾಗ್ತದಂತೆ. ಎಚ್ಚರ ಇದ್ದೇವೆ, 108 ಹೊರಗಿನ ಚಿಂತೆಗಳಿರ್ತದೆ. ಸ್ವಲ್ಪ ಪದ್ಮಾಸನವನ್ನು ಹಾಕಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಒಳಗಡೆಗೆ ಪ್ರವೇಶ ಮಾಡಿಸಿದ್ರಿ ಅಂತಂದರೆ ಭಗವಂತನಲ್ಲಿ, ಆಗ ಹೊರಗಿನ ಪ್ರಪಂಚ ಶಾಂತವಾಗ್ತದೆ. ಭಗವಂತನಲ್ಲಿ ಹೆಚ್ಚು ಸಂಯುಕ್ತವಾದಾಗ ಮನಸ್ಸಿಗೆ ಹೊಸ ಹೊಸ ವಿಷಯಗಳು ತಿಳಿಯಲಿಕ್ಕೆ ಪ್ರಾರಂಭವಾಗ್ತದೆ. ಅದ್ಭುತವಾದ ಬುದ್ಧಿ ಇರುವಂತಹ ದೇವತೆಗಳು ಮಹಾಲಕ್ಷ್ಮೀ ದೇವಿ, ಅನಂತ ವೇದ ಜ್ಞಾನ ಇರುವಂತಹ ಬ್ರಹ್ಮವಾಯುಗಳು ಸಮಾಧಿಯ ಪರಿಪಾಕದಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಅಲ್ಲ, ಅವರ ಯೋಗ್ಯತೆಯೇ ಅಸಾಧಾರಣವಾದ ಯೋಗ್ಯತೆ ಬ್ರಹ್ಮವಾಯುಗಳದ್ದು. ಮಹಾಲಕ್ಷ್ಮಿ ಯೋಗ್ಯತೆ ಹೇಳಬಾರ್ದು, ಯಾಕಂದ್ರೆ ಅವಳು ಯೋಗ್ಯತೆ ಅಂತ ಅಲ್ಲಿಕ್ಕೆ ಬರೋದು ಶಬ್ದ ನಮ್ಮದು. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವರೆಲ್ಲರೂ ಭಗವಂತನ ಮಹಿಮೆಯನ್ನು ತಿಳಿಲಿಕ್ಕೆ ಹೋದರೆ ಸರ್ವ ಅಚಿಂತ್ಯ ಅಲ್ಲ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏತೈ ಸುರಾದಿ ವಿರತಿ ಪ್ರತಿಪಾದಿಯುಕ್ತೈ, ಆಚಾರ ತಾತ್ಪರ್ಯದಲ್ಲಿ ಹೇಳುವಾಗ ಏತೈ ಸುರೈ ಅತಿ ಪ್ರತಿಭಾದಿಯುಕ್ತೈ ಯುಕ್ತೈ ಸಹೈವ ಸತತಂ ಪ್ರವಿಚಿಂತಯದ್ಭಿ. ಹೌದು, ನಿತ್ಯ ಚಿಂತನೆ ಮಾಡಿದರೆ ಮುಗಿದು ಹೋಗ್ತಿತ್ತೋ ಏನೋ ಅಂತ ಒಂದು ವಿಷಯ ಬರ್ತದೆ ನೋಡಿ. ಇವತ್ತೊಂದು ದಿವಸ ಚಿಂತನೆ ಮಾಡಿದ್ರು, ಅದ್ರ ಬದಲಿ ದಿವಸ ಮಾಡ್ಕೋತಿದ್ರೆ ಸತತಂ ಪ್ರವಿಚಿಂತಯದ್ಭಿ ಸಂತತಂ ಚಿಂತಯಂತೋ ಮಾಂ ಅಂತಕಾಲೇ ವಿಷಯ ನೈವೋದಾಪರು ಗುಣೋಂತೋಂತಂ ಯದ್ಗುಣಾನಾಂ ಅಜಾತಯಃ. ಸಂತತವಾಗಿ ಚಿಂತನೆ ನಡೆಸಿದರೂ ಕೂಡ ಬ್ರಹ್ಮಾದಿ ದೇವತೆಗಳು ಭಗವಂತನ ಗುಣಗಳನ್ನು ಚಿಂತನೆ ಮಾಡಲಿಕ್ಕಾಗಲಿಲ್ಲ ಎನ್ನುವುದನ್ನು ಅನುಭವಿಸಿದ್ದಾರೆ ಶ್ರೀಮದಾಚಾರ್ಯರು. ಸರ್ವಾಚಿಂತ್ಯ ಭಗವದ್ರಷ್ಟೂನಾಂ. ಮುಂದೆ ಸರ್ವೋತ್ತಮ, ಭಗವಂತ ಹೆಂಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ಸರ್ವೇಶ್ವರ, ಸರ್ವೋತ್ತಮನಾಗಿದ್ದಾನೆ, ಸರ್ವೇಶ್ವರನಾಗಿದ್ದಾನೆ. ಇವೆರಡು ಶಬ್ದ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ನೋಡಿದರೆ ಸರ್ವೋತ್ತಮ ಅಂದರೆ ಎಲ್ಲರಿಗಿಂತ ಉತ್ತಮ, ಸರ್ವೇಶ್ವರ ಅಂದರೂ ಮತ್ತದೇ ಅರ್ಥ ಅಲ್ಲೇನು ಅಂದರೆ ಅಲ್ಲ. ಸರ್ವೋತ್ತಮ ಅಂದರೆ ಉತ್ತಮನಾಗಿದ್ದಾನೆ, ಈಶ್ವರ ಅಂದರೆ ಒಡೆತನ ಇದೆ ಅಂತ ಅರ್ಥ. ಆಡಳಿತ ನಡೆಸಬಲ್ಲ ಅವ. ಈಗ ನನಗಿಂತ ಒಬ್ಬ ಆಫೀಸ್ನಲ್ಲಿ ಮೇಲಧಿಕಾರಿ ಇರಬಹುದವನು, ಅವನು ನನ್ನ ಮೇಲೆ ಒಡೆತನ ಮಾಡಲಿಕ್ಕೆ ಬರೋದಿಲ್ಲ ಅವನಿಗೆ. ಅಥವಾ ನನಗಿಂತ ಶಾಲೆಯಲ್ಲಿ ಭಾರಿ ಬುದ್ಧಿವಂತ ಇರಬಹುದು, ಆ ಬುದ್ಧಿವಂತನಾದ ವಿದ್ಯಾರ್ಥಿ ನನ್ನ ಮೇಲೆ ಒಡೆತನ ತೋರಿಸ್ಲಿಕ್ಕೆ ಬರೋದಿಲ್ಲ. ಅವನನ್ನು ಕಂಟ್ರೋಲ್ ಮಾಡ್ತಾನೆ. ನೀ ಬುದ್ಧಿವಂತಿದ್ರೆ ಇದ್ದಿ, ಬುದ್ಧಿ ನಿನಗಿದ್ದಿತ್ತು, ನನಗೇನು ಮಾಡ್ಲಿಕ್ಕೆ ಸಾಧ್ಯ ಅದ? ನನಗೇನು ಮಾಡೋದಿಲ್ಲ. ಹಾಗಾದರೆ ಸರ್ವೇಶ್ವರತ್ವ ಅಂತನ್ನೋದು ಎಲ್ಲದರ ಮಾಲ್ಕೀಯತ್ವ ಬರುವಂತಹದ್ದು. ಸರ್ವೋತ್ತಮ ಅಂದರೆ ಎಲ್ಲರಿಗಿಂತ ಉತ್ತಮನಾಗಿರೋದು. ಭಗವಂತನಲ್ಲಿ ಸರ್ವೋತ್ತಮತ್ವವೂ ಇದೆ, ಸರ್ವೇಶ್ವರತ್ವವೂ ಇದೆ. ಎರಡು ಪ್ರತ್ಯೇಕವಾದ ವಿಷಯಗಳಿರುವಂತಹದ್ದು. ಸರ್ವ ಅತ್ಯಂತ ವಿಲಕ್ಷಣ. ಮುಂದಿನ ಮತ್ತೊಂದು ಶಬ್ದ ರಾಯರಂತಾರೆ, ಭಗವಂತ ಹೇಗಿದ್ದಾನೆ? ಎಲ್ಲ ವಸ್ತುಗಳಿಂದ ವಿಲಕ್ಷಣವಾಗಿ ಇದ್ದಾನೆ. ವಿಲಕ್ಷಣ ಅನ್ನೋದಕ್ಕೊಂದು ದೃಷ್ಟಾಂತ ಕೊಟ್ಟಿರ್ತೇನೆ. ಮಾವಿನ ಹಣ್ಣಿದೆ, ಸಿಹಿಯಾದ ಮಾವಿನ ಹಣ್ಣು. ಸಿಹಿಯಾದ ಮಾವಿನ ಹಣ್ಣು ಅಂತ ಒಂದು 20-30 ವರ್ಷದ ಕೆಳಗೆ ಹೇಳ್ತಿದ್ವಿ ನಾವೆಲ್ಲ. ಈಗ ಮಾವಿನ ಹಣ್ಣು ಅಂದರೆ ಹುಣಸೆ ಹಣ್ಣು ಬದಲಿ ಅದನ್ನೇ ಹಾಕಿಬಿಟ್ರಾಯಿತು ಸಾರಿಗೆ ಅಂತ ಹೇಳಬೇಕಷ್ಟೇ ಕೆಲಸ. ಹಂಗೆ ಭೇದ ಭಾವ ಮಾಡಂಗಿಲ್ಲ ನಾವು. ಕೆಲವು ಸಿದ್ಧಾಂತಗಳಲ್ಲಿ ಎಲ್ಲವೂ ಒಂದೇ ಅಂತದನೋ ಇಲ್ಲೋ, ಕೆಲವು ಸಿದ್ಧಾಂತಗಳು ಎಲ್ಲರೂ ಒಂದೇ ಅಂತದಲ್ಲೋ. ಹಂಗೆ ನಮ್ಮಲ್ಲಿ ಇವತ್ತಿನ ಕಾಲಕ್ಕೆ ಮಾವಿನ ಹಣ್ಣು ಸೀಸನ್ ಬಂದರೆ ಅಕಸ್ಮಾತ್ ಕಲ್ಪರ್ಟಿ ಒಳಗೆ ಹುಣಸೆ ಹಣ್ಣು ಸಿಗದೇ ಹೋದರೆ ಏನು ಗೋಚ ಮಾಡಿಕೊಳ್ಳದೆ
ಮಾವಿನ ಹಣ್ಣನ್ನೇ ಹಾಕಿಬಿಟ್ಟು ಸಾರು ಆಯಿತು ಅಂತ ಹೇಳ್ತೇವೆ, ಸಾರು ಆಯಿತು ಅಂತ ಹೇಳ್ತೇವೆ, ಅಷ್ಟೇ ಕೆಲಸ. ಇರಲಿ, ಒಂದು ಕಾಲದಲ್ಲಿ ಮಾವಿನ ಹಣ್ಣು ಅಂದರೆ ಅಷ್ಟು ಸಿಹಿಯಾಗಿರ್ತಿತ್ತು ನೋಡಿ. ಆ ಮಾವಿನ ಹಣ್ಣಿನ ಸಿಹಿ ಮತ್ತು ಕಿತ್ತಳೆ ಹಣ್ಣಿನ ಹುಳಿ ಅಥವಾ ಹುಣಸೆ ಹಣ್ಣಿನ ಹುಳಿ ಎರಡೂ ವಿಲಕ್ಷಣ ಹೌದೋ ಅಲ್ಲೋ, ಭಿನ್ನ ಭಿನ್ನ ಹೌದೋ ಅಲ್ಲೋ, ನಮ್ಮ ಅನುಭವಕ್ಕೆ ಬರ್ತದೆ. ಎರಡೂ ಒಂದೇ ಆಗಿದ್ರೆ ಮಾವಿನ ಹಣ್ಣು ತಿಂದದ್ದು ಕಿತ್ತಳೆ ಹಣ್ಣು ತಿಂದದ್ದು ಅವ್ನು ಗೊತ್ತಾಗಬಾರ್ದ್ರೆ ಬೇರೆ ಬೇರೆ ಅಂತ ತಿಳ್ಕೊಂಡು ಎರಡು ಬೇರೆ ಬೇರೆ ಅನುಭವ ಬರ್ತಾ ಇದೆ, ಆದ್ದರಿಂದ ವಿಲಕ್ಷಣ. ಹಾಗಾದರೆ ವಿಚಾರ ಮಾಡ್ರಿ, ಇವೆರಡು ಸಿಹಿಗಳು, ಇವೆರಡು ರಸಗಳು ಹೇಗೆ ಪರಸ್ಪರ ವಿಲಕ್ಷಣವೋ ಅದಲ್ಲದೆ ಇವೆರಡೂ ರಸಗಳಿಗಿಂತಲೂ ಭಿನ್ನವಾದ ಇನ್ನೊಂದು ರಸ ಇದೆ, ಅದಕ್ಕಿಂತ ಇವೆರಡು ವಿಲಕ್ಷಣ. ಸಿಹಿಗಿಂತ ಹುಳಿ ಬೇರೆ, ಹುಳಿಗಿಂತ ಸಿಹಿ ಬೇರೆ. ಖಾರ ಇದೆಯಲ್ಲ, ಅದು ಸಿಹಿ ಹುಳಿಗಿಂತಲೂ ಭಿನ್ನವಾದದ್ದು. ಉಪ್ಪಿದೆಯಲ್ಲ, ಅದು ಇದಕ್ಕಿಂತಲೂ ಭಿನ್ನವಾದದ್ದು. ಹಿಂಗೆ ನೀವು ಹುಡುಕೋತ್ ಹೋದ್ರೆ ಎಷ್ಟು ಪದಾರ್ಥಗಳವೋ ಎಲ್ಲ ಪದಾರ್ಥಗಳು ಒಂದಕ್ಕಿಂತ ಒಂದು ವಿಲಕ್ಷಣ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಎಲ್ಲ ವಸ್ತುಗಳಿಗಿಂತ ವಿಲಕ್ಷಣನಾಗಿದ್ದಾನೆ ಅಂತನ್ನುವುದನ್ನು ಪ್ರತ್ಯಕ್ಷ ಕಂಡಿದ್ದಾರೆ ಶ್ರೀಮದಾಚಾರ್ಯರು. ಯಾಕೆ ವಿಲಕ್ಷಣ ಅಂದರೆ ಏನು ಮಾಡಬೇಕು ಇವಾಗ? ಒಂದೊಂದೇ ಇಟ್ಕೊತ ಹೋಗ್ರಿ. ದೇವರು ಮಾವಿನ ಹಣ್ಣ ಅಲ್ಲ. ಯಾಕೆ? ಒಂದು ವೇಳೆ ದೇವರು ಮಾವಿನ ಹಣ್ಣು ಆಗಿದ್ರೆ ಇಷ್ಟೊತ್ತಿಗೆ ಯಾರೋ ತಿಂದು ಮುಗಿಸ್ಬಿಟ್ಟಿರ್ತಿದ್ರು, ಮುಂದಿನವ್ರಿಗೆ ಇದ್ದಿದ್ದೇ ಇಲ್ಲ. ಅಂದಮೇಲೆ ದೇವರು ಮಾವಿನ ಹಣ್ಣು ಅಲ್ಲ. ಮಾವಿನ ಹಣ್ಣಿನಲ್ಲಿರುವಂತಹ ಸಿಹಿ ರಸವೇನೂ ಅಲ್ಲ. ಯಾಕೆ? ಆ ಸಿಹಿ ರಸ ಕೊಳುತು ಹಳದಾಗಿ ಹೋಗ್ಬಿಡುತ್ತೀರಿ ಎಲ್ಲ. ಹಾಗಾದರೆ ಅದಲ್ಲ, ಇದಲ್ಲ, ಇದೆಲ್ಲಕ್ಕಿಂತ ಏನಾಗಿದ್ದಾನೆ ಭಗವಂತ? ಭಿನ್ನನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ. ಒಬ್ಬ ರಾಜ ಕಾಡಿನಲ್ಲಿ ಬೇಟೆಯಾಡಬೇಕು ಅಂತ ಬಂದಿದ್ದಂತೆ. ಬೇಟೆಯಾಡಲಿಕ್ಕೆ ಬಂದಿರುವಂತಹ ರಾಜ ಒಂದು ಕಡೆಗೆ ತಪ್ಪಿಸಿಕೊಂಡಾಗ ಆ ಕಾಡಿನಲ್ಲಿ ವಾಸ ಮಾಡುವ ಜನ ರಾಜನನ್ನು ಗುರುತಿಸಿ ಕರ್ಕೊಂಡು ಬಂದು 2 ದಿವಸ ತಮ್ಮಲ್ಲಿ ಇಟ್ಟುಕೊಂಡು ಎಲ್ಲ ಉಪಚಾರವನ್ನು ಮಾಡಿ ಕೊಟ್ಟು ಕಳಿಸಿದ್ರಂತೆ. ಅವನನ್ನು ಸುರಕ್ಷಿತವಾಗಿ ಮನೆಗೆ ಮುಟ್ಟಿಸಿದಂತೆ. ಆ ಮುಟ್ಟಿಸಿ ಬರುವಾಗ ಆ ಮುಖಂಡ ಇದ್ದಲ್ಲ, ಕಾಡಿನ ರಾಜ ಇದ್ದಲ್ಲ, ಅವನ ಕೈಯಲ್ಲಿ ರಾಜ ತನ್ನದೊಂದು ಉಂಗುರ ಕೊಟ್ಟಿದ್ದಂತೆ. ಒಂದು ವಿಸಿಟಿಂಗ್ ಕಾರ್ಡ್ ಅಂತ ಇರ್ತಲ್ಲ, ಪರಿಚಯ ಪತ್ರ, ಇದು ಇಟ್ಕೊಂಡಿರು. ನೀನು ಅಕಸ್ಮಾತ್ತಾಗಿ ನಮ್ಮ ಊರಿಗೆ ಬಂದರೆ ಇದನ್ನು ತೋರಿಸಿದ್ರೆ ನಿನಗೆ ಅರಮನೆಯಲ್ಲಿ ಬಿಡ್ತಾರೆ ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂತ ಎಲ್ಲೋ ಮುಂದೆ 4 ತಿಂಗಳು ಬಿಟ್ಟುಕೊಂಡು ಅವನಿಗೆ ರಾಜ್ಯಕ್ಕೆ ಹೋಗುವ ಪ್ರಸಂಗ ಬಂತು. ಹೋದ, ತೋರಿಸಿದ, ಹೀಗಿದೆ ರಾಜ ಕರೆದಿದ್ದಾನೆ ಅಂತ. ಬರ್ರಿ ನಮ್ಮಲ್ಲಿ ಹೇಳಿದ್ದಾರೆ ಅಂತ ಒಳಗೆ ಕರ್ಕೊಂಡು ಹೋದ್ರು. ಅವನಿಗೆ ಕಾಡಿನಲ್ಲಿ ಇದ್ದವನಿಗೆ ಮೊಟ್ಟ ಮೊದಲ ಬಾರಿ ಅರಮನೆಯ ದರ್ಶನ ಆಯಿತು. ವಿಚಾರ ಮಾಡ್ರಿ, ಅವ ಇದ್ದದ್ದೊಂದು ಗುಡಿಸಲು 3x3 4x3 ಅಂತ ಸಣ್ಣ ಗುಡಿಸಲು. ಕೆಲವರು ಗುಡಿಸಲೇ ಇದ್ದಿದ್ದಿಲ್ಲ, ಗಿಡಗಳು ಕಲ್ಕೊಂಡಿರ್ತಿದ್ರು, ಕೆಲವರು ಗಿಡದ ಮೇಲೆ ಇರ್ತಿದ್ರು. ಹೀಗೆಲ್ಲ ಇರುವಂಥವನಿಗೆ ಒಂದು ಅರಮನೆಯ ಪರಿಚಯ ಆಯಿತು. ಅವನ ಅರಮನೆಯಲ್ಲಿ ಮೊದಲು ಹಿಂದೋಗಿ ಆ ಉದ್ದ ಅಗಲ ಅಡ್ಡಾಡಿಕೊಂಡು ಬರೋದ್ರೊಳಗೆ ಸುಸ್ತಾಗಿಬಿಟ್ಟಪ್ಪ. ಹಾಗೆ ಅಲ್ಲೆಲ್ಲ ಕಡೆ ಅಡ್ಡಾಡಿಕೊಂಡು ಬಂದಾದ ಮೇಲೆ ಅವನು ಕೊನೆಗೆ ಊರಿಗೆ ಬಂದ. ತನ್ನ ಕಾಡಿಗೆ ಬಂದ ಮೇಲೆ ಅಲ್ಲಿದ್ದವ್ರು ಕೇಳಿದ್ರಂತೆ, ಎಲ್ಲಿ ಹೋಗಿದ್ದಿ? ನಾನು ಅರಮನೆಗೆ ಹೋಗಿದ್ದೆ. ಹೇಗಿದೆ ಅರಮನೆ ಅಂತ ಪ್ರಶ್ನೆ ಅವರಿಗೆ. ಯಾಕಂದ್ರೆ ಇವರು ಎಂದೂ ಅರಮನೆಯನ್ನು ನೋಡಿದವರಲ್ಲ. ಅವನು ನೋಡಿ ಬಂದಿದ್ದಾನೆ. ನೋಡ್ರಿ ಎಷ್ಟು ಗಂಭೀರತೆ ವಿಷಯ ಅಂದರೆ, ಅವನು ಅರಮನೆಯನ್ನು ಕಣ್ಣಾರೆ ಕಂಡು ಬಂದವನು. ಇವರು ಒಂದು ದಿವಸವೂ ಅರಮನೆಯನ್ನು ನೋಡಿದವರಲ್ಲ. ನೋಡದೇ ಇದ್ದವರಿಗೆ ಅರಮನೆಯನ್ನು ಪರಿಚಯ ಮಾಡಿಸ್ಬೇಕು. ಈಗ ಹೆಂಗೆ ಪರಿಚಯ ಮಾಡಿಸ್ಬೇಕು? ಅವ್ರು ಕೇಳಿದ್ರು. ಏನು ಕೇಳಿದ್ರು? ನಮ್ಮ ಗುಡಿಸಲಿದೆಯಲ್ಲ, ಅದರಂತೆ ಅರಮನೆ ಇದೆಯಾ ಅಂತ ಕೇಳಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದೇ ಅದೊಂದು ಅದರಿಗೆ, ಇನ್ನೇನು ಇಲ್ಲ. ನಮ್ಮ ಗುಡಿಸಲಿದೆಯಲ್ಲ, ಅದರಂತೆ ಅರಮನೆ ಇದೆಯಾ ಅಂದರು. ಅವ ಅಂದ, ಅಲ್ಲ, ಹಂಗಿಲ್ಲ. ನಮ್ಮ ಗುಡಿಸಲು ಇದ್ದಂತೆ ಅವನ ಅರಮನೆ ಇಲ್ಲ. ಹಾಗಾದರೆ ಒಂದು ಗುಡಿಸಲು ಹೋಯಿತು. ಅವೇನು ವಿಚಾರ ಮಾಡಿದ, ಕಾಡಿನಲ್ಲಿ ಇದ್ದ ಅವರ ಪ್ರಜೆಗಳು ಒಂದು ಗುಡಿಸಲು ಇದ್ದಂತೆ ಇರಲಿಕ್ಕಿಲ್ಲ, ಒಂದು 3-4 ಗುಡಿಸಲು ಸೇರಿದಾಗ ಎಷ್ಟು ದೊಡ್ಡದಾಗಬಹುದು ಅಷ್ಟು ದೊಡ್ಡದಿರಬಹುದು ಅಂತ ಅವ ಹೇಳಿದ. ನೋಡಿ, ಈ 4 ಗುಡಿಸಲುಗಳಿವೆ ಅಲ್ಲ, ಇಷ್ಟು ಸೇರಿದಾಗ ಒಂದು ಅರಮನೆ ಆಗ್ತದ ಅಂತ ಕೇಳಿದ್ರು. ಆಗ ಹೇಳಿದ, ಒಂದು ಗುಡಿಸಲು ಇದ್ದಂತೆಯೂ ಅಲ್ಲ, 4 ಗುಡಿಸಲು ಇದ್ದಂತೆಯೂ ಅಲ್ಲ ಅಂದ. ಅವ್ರು ಅರ್ಥ ಮಾಡಿಕೊಂಡು, ಹಂಗಾರೆ 4 ಗುಡಿಸಲು ಸಾಲಿಕ್ಕಿಲ್ಲ, 40 ಗುಡಿಸಲು ಇದ್ರೆ ಎಷ್ಟು ದೊಡ್ಡದಾಗ್ತದೋ ಅಷ್ಟು ದೊಡ್ಡದಿರಬಹುದು ಅಂತ ಕೇಳಿದ. ಅವ ಹೇಳಿದ, 40 ಗುಡಿಸಲುಗಳಿವೆ ಅಲ್ಲ, ಅಷ್ಟು ದೊಡ್ಡದ ಅಂದ್ರೆ ಅಲ್ಲ, 40 ಗುಡಿಸಲು ಇದ್ದಂತೆಯೂ ಇಲ್ಲ, ಅದಕ್ಕಿಂತ ಇದು ಬೇರೆಯೇ ಆಗಿದೆ ಅಂತ.
ಕೊನೆಗೆ ಹಾಗಾದರೆ ಹೇಗಿದೆ ಅಂತ ಕೇಳಿದ್ರೆ ಅದು ಹೇಗಿದೆ ಅಂತ ನಾನು ಹೇಳಲಾರೆ, ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ಬೇಕೆ ಹೊರತಾಗಿ ಅದು ವಿಲಕ್ಷಣವಾಗಿದೆ. ಹೇಗಿದೆ ಅಂದರೆ ನಿಮ್ಮೆಲ್ಲ ಗುಡಿಸಲುಗಳಿಗಿಂತಲೂ ಭಿನ್ನವಾಗಿದೆ ಅಂತ. ಹಾಗೆ ಭಗವಂತನು ಹೇಗಿದ್ದಾನೆ ಅಂತ ಅಂದರೆ ನಾವು ತಿಳಿದ ಯಾವ ಪದಾರ್ಥಗಳಂತೆಯೂ ಇಲ್ಲ. ಅದನ್ನು ತೋರಿಸಿದಾಗ ಇದರಂತೆ ಇದ್ದಾನ? ಇಲ್ಲ. ಅದರಂತೆ ಇದ್ದಾನ? ಇಲ್ಲ. ಹಾಗಾದರೆ ಈ ಎಲ್ಲ ಪದಾರ್ಥಗಳಂತೆ ಇದ್ದಾನ? ಇಲ್ಲ. ಸರ್ವ ವಿಲಕ್ಷಣ. ಬರೇ ವಿಲಕ್ಷಣ ಅಲ್ಲ, ಅತ್ಯಂತ ವಿಲಕ್ಷಣ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಒಂದು ಸಾರಿ ಯಾರು ಸಾದೃಶ್ಯ ಹೇಳ್ಬಿಡ್ಬಹುದೇನೋ. ಒಂದು ದಿವಸ ಎಂದೋ ಒಂದು ದಿವಸ ಇವತ್ತು ಭಿನ್ನ ಇದ್ದಾನೆ, ನಾಳೆ ಒಂದಾಗ್ಬಿಟ್ರೆ ಕೆಲವೇನಾಗಿರ್ತದ್ರಿ, ಈ ಯಾತ್ರಾಕ್ ಹೋದಾಗ ಭಯಂಕರ ಮಡಿ ಮಾಡೋರು ಇರ್ತಾರೆ ಕೆಲವರೆಲ್ಲ. ಮೊದಲನೇ ದಿವಸ ನೋಡ್ಬೇಕ್ರಿ ಅವ್ರದ್ದೆಲ್ಲ ಮೊದಲನೇ ದಿವಸ ಪಾಪ ಉಶ್ ಅಂತ ಇರ್ತಾರೆ, ವಿಲಕ್ಷಣ ಅವ್ರು ಮಡಿ ಮೈಗೆಲ್ಲ ಇರ್ತದೆ. 5 ದಿವಸ ಆದ್ಮೇಲೆ ನೋಡ್ಬೇಕ್ರಿ ಯಾತ್ರಾದಾಗ ಈ ಮೈಲಿಗೆವನ್ಕಿಂತ ಮೈಲಿಗೆಲಿರ್ತಾರೆ. ಇದು ಅನುಭವ ಸಿದ್ಧ. ಇದು ಸುರಕ್ಷಿತ ಹೋಗಿ ಪ್ರಯಾಣದೊಳಗೆ ವ್ಯತ್ಯಾಸ ಆಗೇ ಆಗ್ತಿರ್ತಾವ. ಅದೇನು ಭಾಳ ತಲೆಗೆ ಹಚ್ಕೊಳಿಕ್ಕೆ ಹೋಗಬಾರದು. ಅವು ಏನಂದ್ರೆ ಮೊದಲನೇ ದಿವಸ ಮಡಿ ತೋರಿಸ್ಕೊಂಡವ, 2ನೇ ದಿವಸ 3ನೇ ದಿವಸ ಹೋಗೋ ಹೊತ್ತಿಗೆ ಅವ್ರು ತಿನ್ನೋದು ಉಣ್ಣೋದು ಎಲ್ಲ ನೋಡಿ ಇವನು ಅನ್ಕೋತಾನೆ. ಹಾಗಾದ್ರೆ ಮೊದಲನೇ ದಿವಸ ವಿಲಕ್ಷಣ ಇದ್ದವನು 5ನೇ ದಿವಸಕ್ಕೆ ವ್ಯತ್ಯಾಸ ಆದಂತೆ ಭಗವಂತ ಒಂದು ದಿವಸ ವಿಲಕ್ಷಣ ಇದ್ದು ನಾಳೆಗೆ ವ್ಯತ್ಯಾಸ ಆಗ್ತಾನೆ. ಅಂದ್ರೆ ರಾಯರು ಹಾಕಿದ ಶಬ್ದ ಸರ್ವ ಅತ್ಯಂತ ವಿಲಕ್ಷಣ. ಯಾವ ಕಾಲದಲ್ಲೂ ಭಗವಂತ ಈ ಜಗತ್ತಿನಂತೆ ಆಗಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ ದ್ರಷ್ಟೃಣ. ಈ ವಾಕ್ಯ ಮುಕ್ತಾಯವಾಗ್ತದೆ. ಸ್ವಗತ ಭೇದ ವಿವರ್ಜಿತತ್ವಾದಿನ, ದೇವರಿಗೆ ಸ್ವಗತ ಭೇದ ಅಂತನ್ನುವುದು ಇಲ್ಲ. ಇದೆಲ್ಲ ಶ್ರೀಮದಾಚಾರ್ಯರು ಪ್ರತ್ಯಕ್ಷ ಮಾಡಿಕೊಂಡಿದ್ದಾರೆ. ಕೊನೆಯ ವಾಕ್ಯ ಈ ಸ್ವಗತ ಭೇದ ಏನು ಅಂತನ್ನುವುದನ್ನು ಹೇಳಿ ಮುಂದಿನ ವಾಕ್ಯವನ್ನು ನೋಡಂತೆ. ಅನೇಕ ಬಾರಿ ಈ ಶಬ್ದಗಳನ್ನು ಕೇಳಿರ್ತೇವೆ ನಾವು. ಏನು ಕೇಳಿರ್ತೇವೆ ಅಂತಂದರೆ ಸ್ವಗತ ಭೇದ ಇಲ್ಲ, ಸ್ವಗತ ಭೇದ ಇಲ್ಲ ಅಂತ. ಹಾಗಂದ್ರೆ ಏನು ಅಂತ ಯಾರ ಪ್ರಶ್ನೆ ಕೇಳಿದ್ರು ಅಂತ ಇಟ್ಕೊಳ್ಳಿ. ಭೇದ ಇಲ್ಲ ಅಂತನ್ನೋದು ಒಂದು ಸ್ವಲ್ಪ ಅರ್ಥ ಆಗ್ತದೆ. ಸ್ವಗತ ಭೇದ ಇಲ್ಲ ಅಂದರೆ ಹೇಗೆ ಅರ್ಥ ಆಗಬೇಕು? ಈಗ ನಾನು ನೀವು ಒಂದ ಅಂದರೆ ಅಲ್ಲ, ಅಭೇದ ಇಲ್ಲ. ಸರಿನಾ? ನಾನು ನೀವು ಒಂದು ಅಂದರೆ ಅಲ್ಲ, ಹಾಗಾದರೆ ಅಭೇದ ಇಲ್ಲ. ಭೇದ ಇಲ್ಲ ಅಂದರೆ ಏನು? ಸಕ್ಕರೆ ಹಾಕಿದ್ರು ಬೆಲ್ಲ ಹಾಕಿದ್ರು ಏನು ಭೇದ ಇಲ್ಲ. ಭೇದ ಇಲ್ಲ ಅಂದರೆ ಸಕ್ಕರೆ ಹಾಕಿದ್ರು ಸಿಹಿ ಬರ್ತದೆ, ಬೆಲ್ಲ ಹಾಕಿದ್ರು ಸಿಹಿ ಬರ್ತದೆ, ಭೇದ ಇಲ್ಲ. ನೋಡಿ, ಇದು ಭೇದ ಇಲ್ಲ ಅಂತ. ಹಾಗಾದರೆ ಪರಮಾತ್ಮನಲ್ಲಿ ಭೇದ ಇಲ್ಲ. ಅಂದರೆ ದೇವರಲ್ಲಿ ಏನು ಚಿಂತನೆ ಮಾಡ್ತಿದ್ದಾರೆ ವಾಯುದೇವರು ಅಂತ ರಾಯರು ತಿಳಿಸ್ತಿದ್ದಾರೆ ಅಂದರೆ, ಮೊದಲನೇದ್ದು ಭಗವಂತ ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ ಅನ್ನೋದನ್ನು ಚಿಂತನೆ ಮಾಡ್ತಾರೆ. ತನ್ನೊಳಗೆ ಯಾವ ಭೇದವೂ ಇಲ್ಲ ಎಂಬುದಾಗಿಯೂ ಚಿಂತನೆ ಮಾಡ್ತಾರೆ. ತನ್ನೊಳಗೆ ಭೇದ ಅಂದರೆ ಏನು? ಈಗ ನಾನು ಮತ್ತು ನನ್ನ ಶರೀರ, ನಾನು ಮತ್ತು ನನ್ನ ಶರೀರ ಏನಿದೆಯಲ್ಲ, ಇವೆರಡೂ ಭಿನ್ನ ಭಿನ್ನವಾದದ್ದು, ಒಂದಲ್ಲ. ಹೇಳಿ ನೋಡಂತೆ, ನನ್ನ ಶರೀರವೇ ನಾನು ಅಂತನ್ನುವುದಾದರೆ ಎಷ್ಟು ಗಂಭೀರ ಆಗ್ತದೆ ಪರಿಸ್ಥಿತಿ. ನಾನೇ ನನ್ನ ಶರೀರವ ಅಲ್ಲ. ಆದರೆ ವ್ಯವಹಾರ ಹೇಗೆ ಮಾಡ್ತಿರ್ತೀವಿ ಅಂದರೆ, ನಾನೇ ಶರೀರ ಅನ್ನುವಂತೆ ವ್ಯವಹಾರ ಮಾಡ್ತೀವಿ. ಈ ದೇಹಕ್ಕೊಂಚೂರು ಏನಾರ ಆತು ಅಂತಂದ್ರೆ ನನಗೂ ಆಗೇದ ಅನ್ನೋ ಹಂಗೆ ಕೈ ಬಾಯಿಯನ್ನು ಕೂಡಿಸಿ ಪ್ರೇಮದಿಂದ ಬರ್ಕೋತಿರ್ತೀವಿ. ಅವರಿಬ್ಬರು ದಂಪತಿಗಳು ಅನ್ಯೋನ್ಯ ಹತ್ರ ಬಂದ್ರೇನೋ ಅನ್ನೋಷ್ಟು ಕೈ ಬಾಯಿಗಳನ್ನು ಕೂಡಿಸಿ ಬಡ್ಕೋತಿರ್ತೀವಲ್ವ. ಯಾಕೆ? ಅಭಿಮಾನ ಎಷ್ಟು ಊರಿ ಬಿಟ್ಟಿದೆ ದೇಹದ ಮೇಲೆ ಅಂದರೆ, ಭಿನ್ನರಾಗಿದ್ದರೂ ಅಭಿನ್ನರು ಅನ್ನುವಷ್ಟು ಬುದ್ಧಿ ಬಂದದ್ದು. ವಾಸ್ತವದಲ್ಲಿ ಏನದ? ದೇಹ ಬೇರೆ, ಜೀವ ಬೇರೆ. ಇದು ಒಂದು ಭೇದ. ಸ್ವಗತ ಭೇದಕ್ಕೆ ಹೇಳಿಕತ್ತಿ, ನೆನಪಿಟ್ಟುಕೊಳ್ರಿ. ಸ್ವಗತ ಭೇದ ಏನಿರ್ತದೆ ಅಂತ ಗೊತ್ತಾದ್ರೆ ದೇವರಲ್ಲಿ ಏನು ಇಲ್ಲ ಅಂತ ತಿಳ್ಕೊಳ್ಬಹುದು. ಹಾಗಾದರೆ ಸ್ವಗತ ಭೇದ ಯಾವುದು? ಮೊದಲನೇದ್ದು, ನನಗೂ ನನ್ನ ದೇಹಕ್ಕೂ ಭೇದ, ನಂಬರ್ 1. ಎರಡನೇದ್ದು, ನನಗೂ ನನ್ನಲ್ಲಿರುವಂತಹ ಈ ದೇಹದಲ್ಲಿರುವಂತಹ ಕ್ರಿಯಾ ಅಂದರೆ ಆಕ್ಷನ್ಸ್, ಕೆಲಸಗಳು. ಆ ಕ್ರಿಯೆಗೂ ನನಗೂ ಭೇದ ಅದ. ಯಾಕೆ ಭೇದ ಅದ? ವಿಚಾರ ಮಾಡ್ರಿ. ನನಗೂ ನನ್ನ ಕ್ರಿಯೆಗೂ ಭೇದ ಇದ್ದಿದ್ದಿಲ್ಲ ಅಂತ ಆದರೆ 24x7 ನಾನು ಕೆಲಸ ಮಾಡ್ಕೋತ ಕೂತಿರ್ಬೇಕಾಗ್ತಿತ್ತು. ಹುಚ್ಚಿಳಿದು ಹೋಗ್ತದೆ ಅವಾಗ. ಈಗ ಪ್ರವಚನ ಮಾಡ್ತಾ ಇದ್ದೀನಿ, ಕೈ ಹಿಂಗೆತ್ತಿ ಹಿಂಗೆ ಇಳಿಸ್ತೀನಿ, ಸರಿ ಅದ. ಮಲ್ಕೊಂಡಾಗಲೂ ನನಗೂ ನನ್ನ ಕ್ರಿಯಾಕ್ಕೂ ಅಭೇದ ಇದ್ದದ್ದಾದರೆ ಕೈ ಹಿಂಗೆತ್ಕೊಂಡೇ ಕೊಡ್ತಾಗ್ತದೆ ಪರಿಸ್ಥಿತಿ. ಯಾರೂ ಇದ್ದಿದ್ದಿಲ್ಲ, ಎಡಕ್ಕ ಬಲಕ್ಕ ಚಂದ ಇರ್ತದೆ. ಹೆಂಡತಿ ಮಕ್ಕಳು ಏನಾದರೂ ಇದ್ದು ಅವರು ನೋಡಿದರೆ, ಇವ ಮಲ್ಕೊಂಡಾಗಲೂ ಹಿಂಗೆ ಅನ್ನೋದು ನೋಡಿದರೆ
ಅವ್ರ ಭಯ ಎಷ್ಟಾಗಬೇಡ, ಭಯ ಎಷ್ಟಲ್ಲ, ಅವರದ್ದು ಕ್ರಿಯಾನು ಅವರ ಜೊತೆಗೆ ಅಭಿನ್ನವಾಗಿದ್ರೆ ಅವ ಕೈ ಮಾಡೋದಕ್ಕೂ ನಾ ಕೈ ಮಾಡೋದಕ್ಕೂ ಮುಂದೆ ಪರಿಸ್ಥಿತಿ. ಅಂದ ಮೇಲೆ ಕ್ರಿಯೆಗೂ ನನಗೂ ಭೇದ ಉಂಟು, ಸ್ವಗತ ಭೇದ ಇದು. ಒಂದನೇದ್ದು ಶರೀರಕ್ಕೂ ನನಗೂ ಭೇದ ಇದೆ, ನನ್ನ ಕ್ರಿಯೆಗೂ ನನಗೂ ಭೇದ ಇದೆ. ಮೂರನೇದ್ದು ಗುಣ, ನನ್ನಲ್ಲಿರುವಂತಹ ಗುಣಕ್ಕೂ ನನಗೂ ಭೇದ ಅದ. ಯಾಕಂದ್ರೆ ನನ್ನಲ್ಲಿರುವಂತಹ ಗುಣಗಳೆಲ್ಲವೂ ಜಡ. ಈಗೇನು ನನ್ನಲ್ಲಿ ಗುಣಗಳವ ಇವೆಲ್ಲವೂ ಜಡವಾದದ್ದು, ಜಡವಾಗಿರುವಂತಹ ಗುಣಗಳು ದೇಹದಲ್ಲಿರುವಂತಹ ಅಂತ ಹೇಳ್ತಿದ್ದೀರಿ. ಆ ಗುಣಕ್ಕೂ ನನಗೂ ಭೇದವೇ. ಯಾಕಂದ್ರೆ ನಾನು ಚೇತನ, ಗುಣಗಳು ಜಡ, ಕ್ರಿಯಾ ಜಡ, ನಾನು ಚೇತನ, ಶರೀರ ಜಡ, ನಾನು ಚೇತನ. ಹಾಗಾದರೆ ನನಗೂ ನನ್ನ ಶರೀರಕ್ಕೂ ನನಗೂ ನನ್ನ ಕ್ರಿಯೆಗೂ ನನಗೂ ನನ್ನ ಗುಣಕ್ಕೂ ಭೇದ ಇದೆಯಲ್ಲ, ಇದನ್ನೇ ಸ್ವಗತ ಭೇದ ಎಂದು ಕರೆಯುತ್ತಾರೆ. ಇನ್ನು ದೇವತೆಗಳ ವಿಚಾರ ಇಟ್ಕೊಳ್ರಿ, ನಮ್ಮ ವಿಚಾರ ಹೇಳಿಕ್ಕೆ ಬರುವುದಿಲ್ಲ, ಅದರಿಂದ ಮುಂದೆ ಹೊರಟಿದ್ದೀನಿ. ದೇವತೆಗಳಲ್ಲಿ ಏನು ಅಂದರೆ ಅವರು ಅವತಾರ ಮಾಡ್ತಾರೆ. ದೇವತೆಗಳು ಅವತಾರ ಮಾಡಿದಾಗ ಅವರ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಭೇದ ಇದೆ. ಸಹಜವಾಗಿ ಭೇದ ಇರಲೇಬೇಕಲ್ಲ. ಉದಾಹರಣೆ ಹೇಳ್ತೀನಿ. ಈಗ ಯಮದೇವರು ವಿದುರನಾಗಿ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿದಾಗ ಮೂಲ ರೂಪದ ಯಮದೇವರು ವಿದುರನಾಗಿ ಅವತಾರ ಮಾಡಿದರೆ ಇಬ್ಬರು ಒಂದ ಅಂತ ಕೇಳಿದ್ರೆ ವಿದುರನ ದೇಹ ಸತ್ತಾಗ ಬಿದ್ದು ಕೊಳತು ಹೋಯಿತು. ಅದೇ ಧರ್ಮರಾಜ ದೇಹವನ್ನು ಹಂಗೆ ಹೊತ್ಕೊಂಡು ಹೋದ. ಅರ್ಜುನ ಇಂದ್ರದೇವರ ಅವತಾರ ದೇಹವನ್ನು ತ್ಯಾಗ ಮಾಡಿದ. ಹಾಗಾದರೆ ಮೂಲ ರೂಪಕ್ಕೂ ಅವತಾರಕ್ಕೂ ಭೇದ ಇದೆ. ಇದನ್ನು ಸ್ವಗತ ಭೇದ ಎಂದು ಕರೆಯುತ್ತಾರೆ. ಪರಮಾತ್ಮನಲ್ಲಿ ಈ ತರಹದ ಸ್ವಗತ ಭೇದವು ಇಲ್ಲ ಅಂತನ್ನುವುದೇ ನಮಗೆ ಮುಖ್ಯವಾಗಿ ತಿಳಿಯಬೇಕಾದದ್ದು. ಅದಕ್ಕೆ ರಾಯರಂತಾರೆ, ಪರಮಾತ್ಮನನ್ನು ಹೆಂಗೆ ತಿಳ್ಕೊಂಡಿದ್ದಾರೆ ಶ್ರೀಮದಾಚಾರ್ಯರು ಅಂದರೆ ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ದ್ರಷ್ಟೃಣ. ದೇವರಲ್ಲಿ ಅವನ ಶರೀರಕ್ಕೂ ಅವನಿಗೂ ಭೇದ ಇಲ್ಲ. ಯಾಕೆ? ಅವನ ಶರೀರವೇ ಅವನು. ಅವನ ಕ್ರಿಯೆಗೂ ಅವನಿಗೂ ಭೇದ ಇಲ್ಲ. ಅವನೇ ಅವನ ಕ್ರಿಯಾ. ಹೌದಾಚಾರ್ಯ? ಅವನೇ ಅವನ ಕ್ರಿಯಾ ಅಂತ ಹೇಳಿ ಎಷ್ಟು ನೈಸಾಗಿ ಪಾರಾಗ್ತಾ ಇದ್ದೀರಿ. ಮತ್ತು ನೀವು ನಿಮ್ಮ ಕ್ರಿಯಾ ಅಂತನ್ನುವಲ್ಲಿ ಭೇದ ಹೇಳಿಕೊಂಡು ತಪ್ಪಿಸಿಕೊಂಡಿದ್ರಿ. ಯಾಕಂದ್ರೆ ನೀವು ಮಲ್ಕೊಂಡಾಗು ಕೈ ಎತ್ತಬಾರ್ದು ಕಾಲು ಎತ್ತಬಾರ್ದು ಅಂತ ಅನ್ನೋದಕ್ಕೆ ಕ್ರಿಯಾಕ್ಕೂ ನನಗೂ ಭೇದ ಅದ ಅಂತ ಹೇಳಿದ್ರಿ. ಮತ್ತು ಪರಮಾತ್ಮನಿಗೂ ಅವನ ಕ್ರಿಯೆಗೂ ಅಭೇದವೇ ಇದ್ದದ್ದಾದರೆ ಸದಾ ಕ್ರಿಯೆಯನ್ನೇ ಮಾಡಬೇಕಲ್ಲ. ಹಂಗಾರ ಅವನು ಸದಾ ಕ್ರಿಯೆ ಮಾಡಬೇಕಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಯಾವಾಗ ಬಿಟ್ಟಾನ ಹೇಳವ ಕ್ರಿಯಾ ಮಾಡೋದು ಅಂತ. ಯಾವಾಗ ಬಿಟ್ಟಾನವ? ಪ್ರಳಯ ಕಾಲದಲ್ಲೂ. ನಾವು ಅನ್ಕೊಂಡಿರ್ತೀವಿ ಪ್ರಳಯ ಕಾಲದಾಗ ಏನಿರ್ತದೆ ಆಚಾರ? ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಮಲ್ಕೊಂಡ್ರಂಗಿಲ್ರಿ, ಕೆಲವರೆಲ್ಲ ಎಚ್ಚರಿರ್ತಾರೆ ರೀ. ಎಲ್ಲರೂ ಮಲ್ಕೊಂಡಾರೋ ಇಲ್ಲೋ ಅಂತ ನೋಡ್ಲಿಕ್ಕೆ ಕೆಲವರು ಎಚ್ಚರಿರ್ತಾರೆ. ಕೆಲವರು ಫೋನ್ ಮಾಡಿ ಕೇಳ್ತಿರ್ತಾರೆ, ಮಲ್ಕೊಂಡ್ರಿ ಇಲ್ಲೋ ಅಂತ. ಫೋನ್ ಯಾಕೆ ಮಾಡಿದ್ದ? ಅದೇ ನೀವು ಮಲಗಿರಿಲ್ಲೋ ವಿಚಾರಿಸೋಣ ಅಂತ, ಮತ್ತೇನಿಲ್ಲ. ಅದು ಪ್ರಳಯ ಕಾಲದಲ್ಲಿ ಏನಿರಬಹುದು? ನಾವು ಅಂದ್ಕೊಂಡಿದ್ದೀವಲ್ಲ ಪ್ರಳಯ ಕಾಲದಲ್ಲಿ ಏನಿರಬಹುದು ಅಂತ. ಶ್ರೀಮದಾಚಾರ್ಯರು ಕೊಡುವ ಉತ್ತರಕ್ಕೆ ಭಯ ಆಗ್ತದೆ ನಮಗೆ. ಪ್ರಳಯ ಕಾಲದಲ್ಲೂ ಕೂಡ ಸೃಷ್ಟಿ ನಡೀತಾ ಇರ್ತದಂತೆ. ಯಾವುದು? ಕಾಲದ ಸೃಷ್ಟಿಯಾಗಬೇಕಲ್ಲ. ಕಾಲದ ಸೃಷ್ಟಿ ಆಗದೆ ಹೋದರೆ ಪ್ರಳಯ ಕಾಲ ಮುಗಿಯುವುದು ಯಾವಾಗ? ಕಂಟಿನ್ಯೂ ಕಾಲ ನಡೀತಿರ್ಬೇಕಲ್ಲ. 1 ಗಂಟೆ 2 ಗಂಟೆ 3 ಗಂಟೆ. ನಾವು ಬ್ರಹ್ಮದೇವರ ಪ್ರಳಯ ಎಷ್ಟಿದೆ, ಬ್ರಹ್ಮದೇವರ ಆಯಸ್ಸು ಎಷ್ಟಿದೆಯೋ ಅಷ್ಟೇ ಪ್ರಳಯ ಇದೆ. ಬ್ರಹ್ಮದೇವರು ಬದುಕಿದ್ದಾಗ 100 ವರ್ಷ ಆದರೆ ಪ್ರಳಯವೂ 100 ವರ್ಷ. ಆ 100 ವರ್ಷ ಕೌಂಟ್ ಮಾಡಬೇಕಲ್ಲ. ಡೇ 1 ಡೇ 2 ಡೇ 3 ಅನ್ನಬೇಕಲ್ಲ. ಹಾಗಾದರೆ ದೇವರು ಕಾಲವನ್ನು ಸೃಷ್ಟಿ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನ ಕ್ರಿಯಾ ಅಂಬೋದು ಎಂದು ನಿಂತೇ ಇಲ್ಲ. ಬಿಡ್ರಿ. ಮತ್ತೊಂದು ಏನು? ವೇದಗಳಿವೆ ಅಲ್ಲ, ಅಪೌರುಷೇಯವಾದ ವೇದಗಳು. ನಾಶ ಇಲ್ಲ. ಹಾಗಾದರೆ ಅಪೌರುಷೇಯವಾದ ವೇದಗಳು ಅರ್ಥವನ್ನು ಹೇಳಬೇಕು. ಅಪೌರುಷೇಯವಾದ ವೇದಗಳಿಗೆ ಅರ್ಥ ಯಾರು? ಅವುಗಳಿಗೆ ಪ್ರೇರಣೆಯನ್ನು ಕೊಟ್ಟು ಅವುಗಳಿಂದ ಪ್ರತಿಪಾದ್ಯನಾಗಬೇಕು. ಈ ಕೆಲಸ ಇದೆ. ಶ್ವಾಸೋಚ್ಛ್ವಾಸವೆಂಬುವಂತಹ ಕೆಲಸ ಇದೆ. ಪ್ರಳಯ ಕಾಲದಲ್ಲೂ ಕೂಡ ವಾಯುದೇವರು ಮಲಗಿಲ್ಲ. ಅದೊಂದು ಸಮಸ್ಯೆ ಇದೆ. ಎಲ್ಲರೂ ಮಲ್ಕೊಂಡ್ರು ವಾಯುದೇವರು ಮಲ್ಕೊಳ್ಳೋ ಹಂಗಿಲ್ಲ. ವಿಚಾರ ಮಾಡ್ರಿ. ನಾವು ಮಲ್ಕೊಂಡಾಗ ಕಣ್ಣಿನ ಅಭಿಮಾನ ದೇವತಾ, ಕಿವಿ ಅಭಿಮಾನ ದೇವತಾ, ಮೂಗಿನ ಅಭಿಮಾನ ದೇವತಾ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ. ಅಕಸ್ಮಾತ್ ವಾಯುದೇವರು ಕೂಡ ಅಲ್ರೋ ಪಕ್ಷಪಾತ ಮಾಡ್ತಿರ್ತೀರಿ ನೀವೆಲ್ಲ. ದೇವತೆಗಳಲ್ಲಿ ನಾನು ಒಬ್ಬವಾಗಿದ್ದೀನಿ, ನೀವೆಲ್ಲ ಮಲ್ಕೊಂಡಿರಿ, ನನಗೂ ಒಂದು ಹಾಸಿಗೆ ಹಾಸ್ರಿ ಅಂತ ತಿಳ್ಕೊಂಡು ಹೇಳಿ. ನಾವು ಮಲ್ಕೊಂಡಾಗ ಅವರು ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ರೆ ಮುಂದೆ ಹಾಸಿಗೆ ತೆಗೆಯೋರು ಯಾರು ಗೊತ್ತಿರಂಗಿಲ್ಲ. ಇಲ್ಲಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲೂ ಮಲಗೋದಿಲ್ಲ ವಾಯುದೇವರು. ಹಾಗಾದ್ರೆ ಪ್ರಳಯ ಕಾಲದಲ್ಲೂ ಮಲಗದೇ ಇದ್ದಂಥ ವಾಯುದೇವರಿಗೆ ಪ್ರೇರಣೆ ಕೊಡಬೇಕಾ? ಅಲ್ಲಿರ್ತದಲ್ಲ ಕ್ರಿಯಾ. ಅದಕ್ಕೆ ಭಗವಂತನಿಗೆ ಸದಾ ಕಾಲ ಕ್ರಿಯಾ ಇದ್ದೇ ಇರ್ತದೆ. ಕೆಲವೊಮ್ಮೆ ಹೀಗೆ ಹೇಳುತ್ತಾರೆ, ಅಭಿವ್ಯಕ್ತಿ ಅನಭಿವ್ಯಕ್ತಿ. ಯಾವಾಗಲೂ ಕ್ರಿಯೆ ಇದ್ರೂ ಕೂಡ ಕೆಲವೊಮ್ಮೆ ಅಭಿವ್ಯಕ್ತ ಮಾಡ್ತಾನೆ, ಕೆಲವೊಮ್ಮೆ ಅಭಿವ್ಯಕ್ತ ಮಾಡುವುದಿಲ್ಲ. ಈ ಭಾವವೂ ಉಂಟು. ಹಾಗಾಗಿ ಸ್ವಗತ ಭೇದ. ದೇವರಿಗೆ
ನಮಗೆ ಇದ್ದಂತೆ ಗುಣಗಳಿಗೆ, ಶರೀರಕ್ಕೆ, ಕ್ರಿಯೆಗೆ ಭೇದ ಇದ್ದಂತೆ ಭಗವಂತನಿಗೆ ಇಲ್ಲ. ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ರಷ್ಟೃಣಾಂ. ಮತ್ತೊಂದು ಮುಂದಿನ ಪಂಕ್ತಿ ಏನಂತಾರೆ? ಅಭಿಮಾನಾದಿ ಸರ್ವದೋಷ ದೂರಾಣಾಂ ಅಸೂಯೇಷಾದ್ಯಶೇಷ ಮನೋದೋಷ ನಿವರ್ತಕಾನಾಂ. ನಾಳೆ ವಿವರಣೆ ಮಾಡ್ತೀನಿ, ಸದ್ಯಕ್ಕೆ ಈ ಶಬ್ದಾರ್ಥ ಹೇಳಿರ್ತೀನಿ. ರಾಯರಂತಾರೆ ವಾಯುದೇವರು ಎಂಥವರು? ಅಭಿಮಾನಾದಿ ಸರ್ವದೋಷ ದೂರಾಣಾಂ. ವಾಯುದೇವರಲ್ಲಿ ಯಾವ ದೋಷಗಳಿಲ್ಲ, ಪರಮಾತ್ಮನಲ್ಲಿ ದೋಷಗಳಿಲ್ಲ ಅಲ್ಲ. ಈಗ ತೆಳಗಿನ ಮೆಟ್ಲು. ರಾಯರಿಗೆ ಎಷ್ಟು ವಿಶ್ವಾಸ ಅಂದರೆ ನಮ್ಮ ಶ್ರೀಮದಾಚಾರ್ಯರಲ್ಲಿ ಯಾವ ದೋಷಗಳು ಇಲ್ಲ. ಮೊದಲನೇ ದೋಷ ಯಾವುದು ಗೊತ್ತೇನು? ಅಭಿಮಾನ. ಅಭಿಮಾನ, ನಾನು ನಂದು, ನಾನು ನಂದು. ಈ ಅಭಿಮಾನವೇ ದೊಡ್ಡ ದೋಷ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಾಳೆ ವಿವರಣೆ ಮಾಡ್ತೀನಿ. ಅಭಿಮಾನ ಇದೆಯಲ್ಲ, ಇದು ಎಷ್ಟು ಹಂತದವರೆಗೆ ಇರಬೇಕು ಅಷ್ಟು ಹಂತದವರೆಗೆ ಇದ್ದರೆ ಒಳ್ಳೆಯದು. ಮೀಟ್ರೊಳಗೆ ಜಾಸ್ತಿ ತೋರಿಸ್ತಿ ಕತ್ತಿ ಒತ್ತಿಟ್ಕೊಳ್ರಿ, ಬಿಲ್ ಬರುವಷ್ಟು ತೋರಿಸ್ಬಾರ್ದು. ಅಭಿಮಾನ ಬಿಲ್ ಬರುವಷ್ಟು ತೋರಿಸ್ತಿತ್ತು ಅಂದರೆ ನಮ್ಮ ಆಯಸ್ಸು ಕಡಿಮೆ ಆಗ್ತದೆ. ಮಹಾಭಾರತದಲ್ಲಿ ಧೃತರಾಷ್ಟ್ರಗ ವಿದುರ ಒಂದು ಮಾತು ಹೇಳ್ತಾನೆ, ನೋಡಪ್ಪ, ಅತಿಮಾನ ಅತಿವಾದಗಳು ಆಯಸ್ಸಿನ ಕ್ಷಯಕ್ಕೆ ಕಾರಣ. ಅತಿಯಾಗಿ ಮಾತನಾಡಿದರೆ ಬೇಗನೆ ಆಯಸ್ಸು ಮುಗಿತದೆ, ಅತಿಯಾಗಿ ಅಭಿಮಾನವನ್ನು ಮಾಡಿದರೆ ಬೇಗನೆ ಆಯಸ್ಸು ಮುಗಿತದೆ. ಎಷ್ಟು ಮಾತನಾಡಬೇಕು ಅಷ್ಟು ಮಾತಾಡಿಕೊಂಡಿದ್ರೆ ಯಾವ ದೋಷ ಇಲ್ಲ, ಎಷ್ಟು ಅಭಿಮಾನ ಪಡಬೇಕು ಅಷ್ಟು ಅಭಿಮಾನ ಪಡ್ತಿದ್ರೆ ದೋಷ ಇಲ್ಲ. ಎರಡೂ ಕಡೆಗಳಲ್ಲಿ ಅತಿ ಸೇರಿಕೊಂಡ್ರೆ ಆಯಸ್ಸು ಕಟ್ಟಾಗ್ತಾ ಬರ್ತದೆ ಅಂತ ತಿಳಿಸಿಕೊಟ್ಟಿದ್ದಾನೆ ಶ್ರೀಮದಾಚಾರ್ಯರಲ್ಲಿ. ಅಭಿಮಾನವೇ ಮೊದಲಾದ ಯಾವ ದೋಷಗಳೂ ಇಲ್ಲ. ಅಷ್ಟೇ ಅಲ್ಲ, ಅವರು ಎಂಥವರು ಅಂದರೆ ನಾವು ವಾಯುದೇವರ ಪಾದವನ್ನು ಹಿಡಿದುಕೊಂಡರೆ ಅಸೂಯೇಷಾದ್ಯಶೇಷ ಮನೋದೋಷ ನಿವರ್ತಕಾನ. ನಮ್ಮ ಮನಸ್ಸಿನ ದೋಷಗಳು ಅಸೂಯ, ಈರ್ಷ, ಇನ್ನೇನೇನೋ ದೋಷಗಳಿವೆ. ಆ ಎಲ್ಲ ದೋಷಗಳನ್ನು ಕಳೆದು ಹಾಕುವಂಥವರಾಗಿದ್ದಾರೆ. ಯಾರು? ವಾಯುದೇವರು ಅಂತ ತಿಳಿಸಿಕೊಟ್ಟಿದ್ದಾರೆ. ಉಳಿದರ ಮತ್ತೆ ನಾನು ನೋಡೋಣ ಹೇಳ್ತಾ ಶ್ರೀಕೃಷ್ಣ ಅಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕುಕ್ಷಿರಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣ.